ಕೆಐಎಡಿಬಿ ಸಂಸ್ಥೆಯು ಆನೇಕಲ್ ತಾಲೂಕಿನ ಕೃಷಿ ಭೂಮಿಗಳ ಮೇಲೆ ಹೊರಡಿಸಿರುವ ಭೂ ಸ್ವಾಧೀನ ಆದೇಶವನ್ನು ವಿರೋಧಿಸಿ ಆನೇಕಲ್ ತಾಲೂಕಿನ ಮುತ್ತಾನಲ್ಲೂರು ಗ್ರಾಮ ಹಾಗೂ ಹಂದಿನಹಳ್ಳಿ ಗ್ರಾಮದಲ್ಲಿ ರೈತರು ನಿರಂತರವಾಗಿ ಹೋರಾಟ ಮಾಡುತ್ತಿದ್ದು ಇಂದು ಮುತ್ತಾನಲ್ಲೂರು ಗ್ರಾಮಕ್ಕೆ ಹೋರಾಟಗಾರ್ತಿ ಕವಿತಾ ರೆಡ್ಡಿ ಅವರು ಆಗಮಿಸಿ ರೈತರಿಗೆ ಬೆಂಬಲ ಸೂಚಿಸಿದರು. ಹಾಗೆಯೇ ಗುಡ್ಡಹಟ್ಟಿ ಗೇಟ್ ಬಳಿ ಇರುವಂತಹ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಕಾಲೇಜಿನ ಎನ್ಸಿಸಿ ವಿದ್ಯಾರ್ಥಿಗಳು ಸಹ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ರೈತರಿಗೆ ಬೆಂಬಲ ಸೂಚಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಕಾಲೇಜಿನ ಎನ್ಸಿಸಿ ವಿದ್ಯಾರ್ಥಿಗಳು ಮುತ್ತಾನಲ್ಲೂರು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಡೆಸಿದರು. ಜೊತೆಗೆ ಮುತ್ತಾನಲ್ಲೂರು ಗ್ರಾಮದ ಕೆರೆ ಅಂಗಳದ ಬಳಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ವೇಳೆ ಹೋರಾಟಗಾರ್ತಿ ಕವಿತಾ ರೆಡ್ಡಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಮುತ್ತಾನಲ್ಲೂರು ಕೆರೆಗೆ ತನ್ನದೇ ಆದ ಇತಿಹಾಸವಿದೆ. ಆದರೆ ಇವತ್ತಿನ ದಿನದಲ್ಲಿ ಕೈಗಾರಿಕೆಗಳು ಮತ್ತು ಆಸ್ಪತ್ರೆಗಳು ಕಲುಷಿತವಾದ ನೀರನ್ನ ಕೆರೆಗಳಿಗೆ ನೇರವಾಗಿ ಬಿಡ್ತಾ ಇರೋದ್ರಿಂದ ಕೆರೆಗಳು ಸಂಪೂರ್ಣವಾಗಿ ಮಲಿನವಾಗಿದೆ. ಕೆರೆಗಳನ್ನು ಉಳಿಸಲು ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಬೇಕು. ಸರ್ಕಾರಗಳು ಕೂಡ ರೈತರ ಅಭಿವೃದ್ಧಿಗೆ ಮತ್ತು ಉತ್ತಮ ಪರಿಸರ ನಿರ್ಮಾಣಕ್ಕಾಗಿ ಕೈ ಜೋಡಿಸಬೇಕು ಅಂತ ಮನವಿ ಮಾಡಿದ್ರು. ಇನ್ನು ಸ್ಥಳದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯೆ ಪುಷ್ಪಕ, ರೈತ ಮುಖಂಡರು ಆದ ಪರಶುರಾಮ್, ಸುಪ್ರೀತ್, ಶ್ರೀನಿವಾಸ್, ಬಸವರಾಜ್, ಹರೀಶ್ ಮತ್ತು ರೈತ ಮುಖಂಡರು ಹಾಗೂ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಕಾಲೇಜಿನ ಎನ್ಸಿಸಿ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಜರಿದ್ದರು. ಎಲೆಕ್ಟ್ರಾನಿಕ್ ಸಿಟಿ ಮತ್ತೊಂದು ಫೇಸ್ 1 ಫೇಸ್ 2 ಜಿಮ್ಮಿ ಇಂಡಸ್ಟ್ರಿಯಾ, ಬಂಸಂದ್ರ ಇಂಡಸ್ಟ್ರಿಯಾ, ಸಜ್ಜಾಪುರ ಇಂಡಸ್ಟ್ರಿಯಾ, ಅತ್ತಿಗೆರೆ ಇಂಡಸ್ಟ್ರಿಯಾ, ಫುಲ್ ಬರೀ ಇಂಡಸ್ಟ್ರಿಯಲ್ ಏರಿಯಾಸ್ ಆಗಿಬಿಟ್ಟಿದೆ. ಸೊ ಇಲ್ಲಿರುವಂತಹ ಒಂದು ವಾತಾವರಣ ಕಲುಷಿತವಾಗ್ತಾ ಇದೆ. ಮತ್ತೆ ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡೆಲ್ ಅಲ್ಲ. ನೀವು ಇವತ್ತು UN ನಲ್ಲಿ ನೋಡಿದ್ರೆ ಯುನೈಟೆಡ್ ನೇಷನ್ಸ್ ಮೂಲಕ ನಾವೇನು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತಿದೆ, ನೀವಲ್ಲಿ ನೋಡ್ಬೇಕು. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 16 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದೆ. ಆ ಗೋಲ್ಸ್ ನಲ್ಲಿ ಇವತ್ತು ಏನ್ ನಡೀತಾ ಇದೆ, ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ, ಭಾರತದಲ್ಲಿ ಏನ್ ನಡೀತಾ ಇದೆ, ಯಾವುದೂ ಸಹ ಸಸ್ಟೈನಬಿಲಿಟಿ ಪರವಾಗಿಲ್ಲ. ಏನು ನಾವು UN ನಲ್ಲಿ ಸೈನ್ ಹಾಕ್ಬಿಟ್ಟು ಬರ್ತೀವೋ, ಕ್ಲೈಮೇಟ್ ಚೇಂಜ್ ಬಗ್ಗೆ ಸೈನ್ ಹಾಕ್ಬಿಟ್ಟು ಬರ್ತೀವೋ ಅದ್ರ ಪ್ರಕಾರ ನಾವು ಇವತ್ತು ನಡ್ಕೊಳ್ತಾ ಇಲ್ಲ. ನಮ್ಮ ಸರ್ಕಾರಗಳು ನಡ್ಕೊಳ್ತಾ ಇಲ್ಲ. ಬಟ್ ಸರ್ಕಾರ ಆದ ತಕ್ಷಣ ನಾವು ಅಧಿಕಾರ ಕೊಟ್ಟಿದ ತಕ್ಷಣ ಸರ್ಕಾರ ಎಲ್ಲಾನೇ ಅವರೇ ಮಾಡ್ತಾರೆ, ಅವರೇ ಇದಕ್ಕೆಲ್ಲ ಉಸ್ತುವಾರಿ ಅಂತ ಹೇಳಕ್ ಆಗೋದಿಲ್ಲ. ಎಲ್ಲೆಲ್ಲಿ ಸರ್ಕಾರಗಳ ತಪ್ಪು ಮಾಡ್ತಾ ಇದ್ವು, ಎಲ್ಲೆಲ್ಲಿ ಸರ್ಕಾರಗಳು ಜನರಿಗೆ ಅನ್ಯಾಯ ಮಾಡ್ತಾ ಇದ್ವು. ಒಂದು ತಿಂಗಳಿಗೆ ನಾನು ಜಾರ್ಖಂಡ್ ಹೋಗಿದ್ದೆ. ಜಾರ್ಖಂಡ್ ಅಂತ ಒಂದು ಇಟ್ಸ್ ಒನ್ ಆಫ್ ದ ರಿಚೆಸ್ಟ್ ಫಾರೆಸ್ಟ್ ಇನ್ ಇಂಡಿಯಾ. 40% ಆಫ್ ದ ಮಿನರಲ್ಸ್ ಏನಿದೆ ನಮ್ಮ ದೇಶದ ಮಿನರಲ್ಸ್ ಜಾರ್ಖಂಡ್ ಅಲ್ಲಿದೆ. ಸೊ ಅಲ್ಲೂ ಸಹ ಟ್ರೈಬಲ್ ಹೋರಾಟ ನೋಡಿದ್ರೆ 20, 30, 40 ಇಯರ್ಸ್ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಬರೀ 125 ಅಂತ ಅನ್ಕೊಂಡಿದ್ದೀವಿ. ಬಟ್ ಅಲ್ಲಿ 20, 30, 40 ಇಯರ್ಸ್ ಇಂದ ಅವರ ಒಂದು ಫಾರೆಸ್ಟ್ ನ ಉಳಿಸ್ಕೊಳ್ಳೋದಕ್ಕೆ, ಅವರ ಒಂದು ಪರಿಸರನ ಉಳಿಸ್ಕೊಳ್ಳೋದಕ್ಕೆ ಅಲ್ಲಿ ಮೈನಿಂಗ್ ಬಿಡಬಾರ್ದು, ಮೈನಿಂಗ್ ಲಾಬಿಗೆ ಅವಕಾಶ ಕೊಡಬಾರ್ದು, ಮತ್ತೆ ಅಲ್ಲಿರುವಂತಹ ಪರಿಸರವನ್ನ ಹಾಳು ಮಾಡಬಾರ್ದು, ಅಲ್ಲಿರುವಂತಹ ನದಿಗಳನ್ನ ಹಾಳು ಮಾಡಬಾರ್ದು, ಅಲ್ಲಿರುವಂತಹ ವೈಲ್ಡ್ ಲೈಫ್ ನ ಹಾಳು ಮಾಡಬಾರ್ದು ಅಂತ ಅವರು ಆಲ್ಮೋಸ್ಟ್ ಒಂದೊಂದು ಆರ್ಗನೈಸೇಷನ್ 20, 30, 40 ಇಯರ್ಸ್ ಇಂದ ಹೋರಾಟ ಮಾಡ್ತಾ ಇದ್ದಾರೆ. ಬಿಡ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಈ ಹೋರಾಟ ಅಂತೂ ಬಹಳ ಕಾಳಜಿ ಇಟ್ಕೊಂಡು ಮಾತಾಡಿದ್ರು. ಐ ವಾಸ್ ವೆರಿ ಹ್ಯಾಪಿ that youngsters wanted to do something for the lake. ಇದು ಬಹಳ ದೊಡ್ಡ ಕೆರೆ, ಆಲ್ಮೋಸ್ಟ್ ಅಬೌಟ್ 650 acres ಇರುವಂತಹ ಕೆರೆ. ಸೊ ನಾವು ಚಿಕ್ಕವರಿದ್ದಾಗ ಆ ಕೆರೆಯ ಒಂದು ಕಂಡೀಷನ್ ಬೇರೆ ಇತ್ತು. ಅಲ್ಲಿ ಈಜಾಡ್ತಾ ಇದ್ರು. ಅಲ್ಲಿನ ಒಂದು ಮೀನುಗಳ ಒಂದು ವಿಚಾರ ತಗೊಂಡ್ರೆ ಮುತ್ತಾನಲ್ಲೂರು ಕೆರೆ ಮೀನು ಅಂದ್ರೆ ಇಡೀ ಆನೇಕಲ್ ತಾಲೂಕಿನಲ್ಲಿ ಪಾಪ್ಯುಲರ್ ಇತ್ತು. ಮುತ್ತಾನಲ್ಲೂರು ಕೆರೆ ತುಂಬಿದೆ ಅಂತ ಹೇಳಿದ್ರೆ ಆನೇಕಲ್ನಲ್ಲಿ ಒಳ್ಳೆ ಒಂದು ಬೆಳೆ ಆಗುತ್ತೆ ಅಂತ ಒಂದು ಹೋಪ್ ಇತ್ತು. ಅಷ್ಟು ದೊಡ್ಡ ಕೆರೆ ತುಂಬಿ ಹರಿದ್ರೆ ಬೇರೆ ಕೆರೆಗಳೆಲ್ಲ ಹರಿದು ಮತ್ತೆ ತಮಿಳುನಾಡು ಸೇರ್ತಾ ಇತ್ತು. ಸೊ ಹಾಗಾಗಿ ಈ ಒಂದು ಕೆರೆನ ಉಳಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಹೌದು, ಕೆಲವು ಸರಿ ನಾವು ಹಾಳು ಮಾಡಿದ್ದೀವಿ. ಬಟ್ ಅದನ್ನ ಹೆಂಗ್ ಉಳಿಸ್ಕೋಬೇಕು, ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ಸ್ ನಮ್ಗೆ ಗೊತ್ತಾಗ್ತಾ ಇದೆ. ನಾವು ಮಾಡಿರುವಂತಹ ತಪ್ಪುಗಳನ್ನ ತಿದ್ದುಕೊಳ್ಳುವಂತ ಪ್ರಯತ್ನ ನಾವು ಮಾಡ್ಬೇಕು. ಹೌದು, ನನ್ನ ಜನರೇಷನ್ ಬಹಳಷ್ಟು ತಪ್ಪು ಮಾಡಿದೆ, ನಾನು ಒಪ್ಕೊಳ್ತೀನಿ. ಮೈ ಜನರೇಷನ್ ಹ್ಯಾಸ್ ಲಿಟರಲಿ destroyed a lot of forest environment. But ಅದನ್ನ ನಮ್ಗೆ ಬೇರೆ ಆಗಿಲ್ಲ. Today we are realizing what impact, ನಾವು ಏನು ಇಂಪ್ಯಾಕ್ಟ್ ಮಾಡಿದ್ದೀವಿ, ನಾವು ಏನ ಹಾಳು ಮಾಡಿದ್ದೀವಿ, ನಾವು ಏನ ಕಳ್ಕೊಂಡಿದ್ದೀವಿ ಅಂತ ರಿಯಲೈಸೇಷನ್ ಆಗಿದೆ. ಸೊ ಅಟ್ ಲೀಸ್ಟ್ ಯು ವಾಂಟ್ ಟು ಗಿವ್ ಅ ಬೆಟರ್ ಅರ್ತ್ ಫಾರ್ ದ ನೆಕ್ಸ್ಟ್ ಜನರೇಷನ್. ಸೊ ಈ ಮುಂತಾದ ಒಂದು ಕೆರೆ ವಿಚಾರದಲ್ಲಿ ಬಹಳಷ್ಟು ಕಾಳಜಿ ಇಟ್ಕೊಂಡು ಸ್ಟೂಡೆಂಟ್ಸ್ ಬಂದಾಗ ಏನ್ ಮಾಡಬೇಕು, ಏನ್ ಮಾಡ್ಬೋದು ಅಂತ ಹೇಳಿ ಇಟ್ಸ್ ಎ ಬಿಗ್ ಪ್ರಾಜೆಕ್ಟ್. ಅದೇ ನಾನು ಇವತ್ತು ಸರ್ಕಾರದ ಹತ್ರ ಹೋದ್ರೂ ಸಹ ಒಂದು 60 ರಿಂದ 80 ಕೋಟಿ ಖರ್ಚಾಗುತ್ತೆ. ಕೆರೆನ ನಿಜವಾಗ್ಲೂ ಅಭಿವೃದ್ಧಿ ಮಾಡಬೇಕು. ನನ್ನೊಂದು ಎಕ್ಸಾಂಪಲ್
ನಾನು ಹೋಟೆಲಲ್ಲಿ ಮಲಗಿದ್ದೆ ಡಿಸ್ಪ್ಲಿನ್ ಎಲ್ಲ ಕಲಿಸ್ಕೊಟ್ಟು ಬಿಕಾಸ್ ಎಷ್ಟು ತಲೆನೋವು ಮಾಡ್ತಾರೆ ಬಿಕಾಸ್ ಫಸ್ಟ್ ಟೈಮ್ ಬೆಂಗಳೂರು ಇದು ಡೆಲ್ಲಿ ಏರ್ಪೋರ್ಟ್ ಬಿಟ್ಟಿದ ತಕ್ಷಣ ನನ್ನ ತಲೆನೋವು ಎಷ್ಟಕ್ಕಷ್ಟು ಹೋಯ್ತು. ಸೊ ಇದು ಜೆನ್ಯೂನ್ ಆಗಿ ಹೇಳ್ತಾ ಇದ್ರೆ ಅದೇ ಕಂಡೀಷನ್ ನಮ್ಮ ಹಳ್ಳಿಗಳಿಗೆ ಬರಬಾರ್ದು ಮತ್ತೆ ನಮ್ಮ ಸಿಟಿಗೆ ಬೆಂಗಳೂರು ಸಿಟಿಗೆ ಬರಬಾರ್ದು ಅಂತ ಹೇಳಿದ್ರೆ ನಾವು ಈ ಥರ ಒಂದು ಸ್ಟೆಪ್ಸ್ ತಗೋಬೇಕಾಗುತ್ತೆ. ಯಾರು ಹೇಳ್ತಾ ಇದ್ರು ಮುಂದೆ ನಾವು ಆಕ್ಸಿಜನ್ ಪರ್ಚೇಸ್ ಮಾಡ್ಬೇಕಾಗತ್ತೆ ಅಂತ. ನಿಜವಾಗ್ಲೂ ಇವತ್ತು ಡೆಲ್ಲಿಯವರು ಆಕ್ಸಿಜನ್ ಪರ್ಚೇಸ್ ಮಾಡ್ತಾರೆ ಅಂತ ಒಂದು ಕಂಡೀಷನ್ ಇದ್ರೆ ಬಹಳಷ್ಟು ನನ್ನ ಸ್ನೇಹಿತರು ಡೆಲ್ಲಿನಲ್ಲಿದ್ದಾರೆ. ಸೊ ಅವರು ಹೇಳ್ತಾ ಇರೋದಕ್ಕೆ ಭಯ ಆಗುತ್ತೆ. ಸೊ ಮೊನ್ನೆ ಲೇಟೆಸ್ಟ್ ರಿಪೋರ್ಟ್ ನಾನು ಓದ್ತಾ ಇದೆ. ಅವ್ರು ಹೇಳ್ತಾ ಇದ್ರು ಡೆಲ್ಲಿನಲ್ಲಿರೋರಿಗೆ ಅವ್ರ ಲೈಫ್ ಸ್ಪ್ಯಾನ್ 10 ವರ್ಷ ಕಡಿಮೆ ಆಗ್ತಾ ಇದೆ ಅಂತ. 10 ವರ್ಷ ಬಿಕಾಸ್ ಲಿವಿಂಗ್ ಇನ್ ದಟ್ ಪೊಲ್ಯೂಷನ್ ಇಟ್ ಈಸ್ ರೆಡ್ಯೂಸಿಂಗ್ ಬೈ 10 years. ನೀವು ಡೆಲ್ಲಿಗೆ ಹೋದ್ರೆ ಗ್ರೀನ್ ಸಿಕ್ಕಾಪಟ್ಟೆ ಇದೆ. ಬೆಂಗಳೂರಿಗಿಂತ ಗ್ರೀನ್ ಇದೆ. ಆಲ್ಮೋಸ್ಟ್ ಅಬೌಟ್ 20-25% ಗ್ರೀನ್ ಇದೆ. ಬಟ್ ಬಿಕಾಸ್ ಆಫ್ ದ ಪೊಲ್ಯೂಷನ್ ಲೆವೆಲ್ಸ್ ಆರ್ ಸೋ ಹೈ ಅದು ಇಂಪ್ಯಾಕ್ಟ್ ಆಗ್ತದೆ. ಸೊ ಆ ಥರ ಪರಿಸ್ಥಿತಿ ಬೇರೆ ರಾಜ್ಯಗಳಿಗೆ ಬೇರೆ ಸಿಟೀಸ್ಗೆ ಬರಬಾರ್ದು ಅಂತ ಹೇಳಿದ್ರೆ ನೀವು ಇವತ್ತು ಹಮ್ಮಿಕೊಂಡಿರೋ ಒಂದು ಪುಟ್ಟ ಒಂದು ಅಭಿಯಾನ ಅದು ಬಹಳ ಮುಖ್ಯವಾದಂಥದ್ದು. ಸೊ ಎಲ್ಲೇ ಹೋಗಿ ಒಂದು ಗಿಡ ನೆಡುವಂತ ಒಂದು ಪದ್ಧತಿನ ನಾವು ಡೆವಲಪ್ ಮಾಡ್ಕೋಬೇಕು. ಮನೆ ಹತ್ರ ಇರಲಿ ಎಲ್ಲಾದ್ರೂ ವೇಕೆಂಟ್ ಪ್ಲೇಸಸ್ ನಿಲ್ಲಿಸಿ. ಸೊ ಇವತ್ತು ಮುತ್ತಂದನೂರು ಕೆರೆಯಲ್ಲಿ ನೀವು ಏನೋ ಇವತ್ತು ಅಭಿಯಾನ ಹಾಕೊಂಡಿದ್ದೀರಾ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಐ ಆಮ್ ವೆರಿ ಹ್ಯಾಪಿ ದಟ್ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಬರೀ ಗಿಡ ನೆಡೋದೆಲ್ಲ ಅದನ್ನ ನೋಡ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಸೊ ಗಿಡ ಅದ್ಭುತವಾದ ವಿಚಾರ ಏನಂದ್ರೆ ಗಿಡಕ್ಕೆ ನನಗೆ ಇದೊಂದು ಜ್ಞಾಪಕ ಇದೆ. ನಮ್ಮ ಅಗ್ರ ಕೆರೆ ಎದುರುಗಡೆ ಒಂದು ಜಮೀನು ಇದೆ. ಅದು ಅಗ್ರ ಕೆರೆ ಸೇರಿದಂತ ಜಮೀನು. ಸೊ ಅದೆಲ್ಲ ಬಂದು ಡೆಬ್ರಿಸ್ ಡಂಪ್ ಮಾಡ್ತಾ ಇದೆ. ಯಾಕಂದ್ರೆ ರೋಡ್ ಪಕ್ಕದಲ್ಲಿ ಇದೆ. ಸೊ ಎಲ್ಲ ಬಂದು ಡೆಬ್ರಿಸ್ ಡಂಪ್ ಮಾಡ್ತಾ ಇದೆ. ಸೊ ನಾನು ನನ್ನ ಸ್ನೇಹಿತ ಜಯಕೃಷ್ಣನ್ ಅಂತ ಹೇಳಿಬಿಟ್ಟು ಅವರು ಅದೇ ಪಕ್ಕದಲ್ಲೇ ಇರೋದು. ಸೊ ಇಬ್ರು ಕೇಳಿ ಏನ್ ಮಾಡೋದಿದ್ರು ಅಂತ ಹೇಳ್ಬಿಟ್ಟು ಡೆಬ್ರಿಸ್ ತೆಗಿಯೋಕ್ಕಂತ ಆಗ್ತಾ ಇಲ್ಲ. ಬಿಕಾಸ್ ಡೆಬ್ರಿಸ್ ತೆಗಿಬೇಕಾದ್ರೆ ಆಲ್ಮೋಸ್ಟ್ ಅಬೌಟ್ 1 lakh rupees ಖರ್ಚಾಗುತ್ತೆ. ಸೊ ಡೆಬ್ರಿಸ್ ಅಲ್ಲೇ ಇಟ್ಕೊಂಡು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಒಂದು 300 ಗಿಡ ನೆಡ್ತೀವಿ. ಇವತ್ತು ಅದು 300 ಗಿಡದ ಮಿನಿ ಫಾರೆಸ್ಟ್ ಆಗಿದೆ. ಸೊ ಫ್ರೀಡಮ್ ಸ್ಕೂಲ್ ಪಕ್ಕದಲ್ಲಿ ಇದೆ. ಯಾರಾದ್ರೂ HSR ಕಡೆ ಬಂದಾಗ ಫ್ರೀಡಮ್ ಸ್ಕೂಲ್ ಡೈರೆಕ್ಟ್ಲಿ ಆಪೋಸಿಟ್ ನೋಡಿದ್ರೆ ಅಲ್ಲಿ 300 ಗಿಡದ ಒಂದು ಟ್ರಯಾಂಗಲ್ ಪಾರ್ಕ್ ಇದೆ. ಅದು ನಾವು ಬೆಳೆಸಿದ ಪಾರ್ಕ್ 2014-15 ನಾವು ಸ್ಟಾರ್ಟ್ ಮಾಡಿದ್ದೀವಿ. ದೊಡ್ಡ ದೊಡ್ಡ ಮರಗಳು ಬೆಳೆದಿದೆ. ಸೊ ಗಿಡ ಅನ್ನೋದು ಅದು ಜಾಗ ಉಳ್ಕೊಳ್ಳುತ್ತೆ. ಡೆಬ್ರಿಸ್ ಇದೆ ಇದಿದೆ ಅದನ್ನೆಲ್ಲ ನೋಡೋದಿಲ್ಲ. ಅದು ಬೆಳ್ಕೊಡುತ್ತೆ. ಬಟ್ ಆ ಬೆಳೆಯೋದಕ್ಕೆ ನಾವು ವರ್ಷ ಮಾಡ್ಕೊಳ್ಬೋದು. ಸುಮಾರು 2 ವರ್ಷಗಳ ಕಾಲ ನಾವು ಎವ್ರಿ 3 months ಹೋಗಿ ನೀರು ಹಾಕ್ತಾ ಇದ್ದೀವಿ. ಮನೆಗೆ ಒಂದು ಲೈನ್ ತಗೊಂಡು ಯಾರೋ ಮನೆಯಲ್ಲಿ ಒಂದು ಲೈನ್ ತಗೊಂಡು ಪೈಪ್ ತಗೊಂಡು ಹಾಕಿ ನೀರು ಹಾಕಿ ಬರ್ತಾ ಇದೆ. ಅಷ್ಟೊಂದು ಎಫರ್ಟ್ಸ್ ಹಾಕಿ ಅಂತ ಉಳಿಸ್ತೀವಿ. ಬಟ್ ನೀವು ಗಿಡ ನೆಡೋದ್ರ ಜೊತೆಗೆ ಅದನ್ನ ನೋಡ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಬೇಕು. ಬಿಕಾಸ್ ಒಂದು 100 ಗಿಡ ನೆಟ್ಟಿದ್ರೆ ಅದರಲ್ಲಿ ಬೆಳೆಯೋದು ಒಂದು ಆಲ್ಮೋಸ್ಟ್ ಅಬೌಟ್ 60-70% ಬೆಳೆಯುತ್ತೆ ನೀರು ಹಾಕಿದ್ರೆ. ನೀರು ಹಾಕಿದ್ರೆ ಬೆಳೆಯೋದಿಲ್ಲ. ಸೊ ಅಟ್ಲೀಸ್ಟ್ 1 to 2 years ಒನ್ಸ್ ಇನ್ ಫ್ಯೂ ಡೇಸ್ ಹೋಗಿ ಅದಕ್ಕೆ ವಾಟರ್ ಮಾಡುವಂತ ಒಂದು ಪದ್ಧತಿನ ಡೆವಲಪ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಏನಿವತ್ತು ಶ್ರಮ ಪಟ್ಟು ಇವತ್ತು ಮಾಡ್ತಾ ಇದ್ದೀರಾ ಅದಕ್ಕೆ ಒಂದು ಪ್ರತಿಫಲ ಸಿಗುತ್ತೆ. ಮತ್ತೆ ಒಂದು ವಿಜುವಲ್ ಎಫೆಕ್ಟ್ ಇರುತ್ತೆ. ಸೊ ನನ್ನ ಮನೆ ಮುಂದೆ ಒಂದು ಖಾಲಿ ಸೈಟ್ ಇತ್ತು. ಎಲ್ಲ ತಗೊಂಡು ನನ್ನ ಕಚರ ಬಿಸಾಕೋರು. ಮನೆ ಗಲೀಜು ಡೆಬ್ರಿಸ್ ಎಲ್ಲ ತಗೊಂಡು ನನ್ಗೊಂದ್ಸಲ ಬೇಕಾಗುತ್ತೆ ಏನ್ ಮಾಡೋದು ಅಂತ ಹೇಳಿ ದೀಪರಾಜ್ ಹೇಳಿ ಮನೆ ಮುಂದೆ ಕಸ ಹಾಕೋರು. ಎಂಟಿ ಸೈಟ್ ಯಾರು ಕೇಳೋದಿಲ್ಲ. ಸೊ ಎಲ್ಲ ಫುಲ್ಲು ಖಾಲಿ ಮಾಡ್ಕೊಂಡು ಯಾವುದೋ ಒಂದು ಕಂಪ್ನಿಗೆ ಅದು CSR ಮಾಡಿಸ್ತೇನೆ. ಸೊ ಅವರೇ ಬಂದು ಗಿಡ ನೆಟ್ಟು ಇವತ್ತು ಮನೆಯಿಂದ ನಾನು ಹೋಗಿದ ತಕ್ಷಣ ನನಗೆ ಇವತ್ತು ಬರ್ಡ್ಸ್ ಕಾಣುತ್ತೆ. ಪೀಕಾಕ್ ಬರುತ್ತೆ ಒಂದು ಏರಿಯಾಗೆ. ಸೊ ಆಲ್ಮೋಸ್ಟ್ 6-7 months ಆಯ್ತಲ್ಲ. ಸೊ ಅದ್ಭುತವಾಗಿ ಬೆಳೆದಿದೆ. ಏನು ಮಾಡಿಲ್ಲ ನೀರು ಹಾಕಿದ್ರೆ ಅದು ಕಾಣುತ್ತೆ ಆಗಿದೆ. ಸೊ ದಟ್ ಇಸ್ ಕ್ರಿಯೇಟೆಡ್ ಮಿನಿ ಫಾರೆಸ್ಟ್. ಮನೆ ಕಟ್ಟೋದನ್ನ ಕಟ್ ಮಾಡ್ಬಿಟ್ಟು ಮನೆ ಕಟ್ಕೊಳ್ಬೇಕು. ಅಟ್ಲೀಸ್ಟ್ ಮನೆ ಕಟ್ಟೋದಂತ ನಮ್ಗಾದ್ರೆ ಒಂದು ವಿಜುವಲ್ ಎಫೆಕ್ಟ್ ಆದ್ರೂ ಇರುತ್ತೆ ಅಂತ ಹೇಳಿ ಒಂದು ಒಳ್ಳೆ ವಾತಾವರಣ ಇರುತ್ತೆ ಅಂತ ಹೇಳಿ ನಾವು ಒಂದು ಪ್ರಯತ್ನ ಮಾಡಬೇಕು. ಸೊ ಬಹಳಷ್ಟು ಪ್ರಯತ್ನ ನಾವೇ ಮಾಡ್ಬೇಕಾಗುತ್ತೆ. ನಮ್ಮ ಒಂದು ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಬೇಕಾಗತ್ತೆ. ಸೊ ನಾವೇನ್ ಮಾಡಿದೀವಿ ನಮ್ಮ ಲೈಫ್ ಸ್ಟೈಲು ಹಾಳು ಮಾಡ್ಕೊಂಡ್ಬಿಟ್ಟು ಪ್ಲಾಸ್ಟಿಕ್ ಯೂಸ್ ಮಾಡೋದು ಅಲ್ವಾ. ಮೇಜರ್ ಇಸ್ ಪ್ಲಾಸ್ಟಿಕ್ ಅಂಡ್ ಎಲ್ಲರೂ ಕಸ ಬಿಸಾಕೋದು ಅಂಡ್ ನೀರಿನ ಬಗ್ಗೆ ಕನ್ಸರ್ನ್ ಇಲ್ಲದೆ ಇರೋದು. ಇವತ್ತು ಬಿಗ್ಗೆಸ್ಟ್ ಚಾಲೆಂಜ್ ಇನ್ ದ ವರ್ಲ್ಡ್ ಏನು ಗೊತ್ತಾ? ಕಮರ್ಷಿಯಲೈಸೇಷನ್ ಆಫ್ ವಾಟರ್. ನಾವು ಮುತ್ತಂದೂರು ಹಳ್ಳಿ ಕೆರೆಯ ನೀರೇ ಕುಡಿಬೋದಾಗಿತ್ತು. ಇವತ್ತಾಗಲ್ಲ. ಸೊ ಯು ಬೈ ಡಿಸ್ಟಿಲಿ ವಾಟರ್ ಆರ್ ಕೆರೆ ವಾಟರ್ ಅಟ್ ದ ಕಾಸ್ಟ್. ವಾಟ್ ಆರ್ ಯು ಡೂಯಿಂಗ್? ಯು ಆರ್ ಅನ್ಡೆಮೋಕ್ರಟೈಸಿಂಗ್ ವಾಟರ್. ಸೊ ವಾಟರ್ ಎಲ್ಲರಿಗೂ ಸಿಗ್ಬೇಕಾದ್ರೆ ಹಕ್ಕಲ್ಲ. ಇಟ್ಸ್ ಅ ರೈಟ್. ಗುಡ್ ವಾಟರ್ ಇಸ್ ಅ ರೈಟ್. ಗುಡ್
ಎನ್ವೈರನ್ಮೆಂಟ್ ಇಸ್ ಎ ರೈಟ್. ಆ ರೈಟ್ ನ ನಾವೇ ಕೊಡ್ತಾ ಇದ್ದೀವಿ ವಾಪಸ್ ಕಮರ್ಷಿಯಲ್ ಆರ್ಗನೈಸೇಷನ್ಸ್ಗೆ. ನಾವು ಮತ್ತೆ ಖರೀದಿ ಮಾಡ್ಕೊಂಡ್ರೆ ದಿಸ್ ಇಸ್ ನಾಟ್ ಅವರ್ ರೈಟ್, ವಿ ವಿಲ್ ಬೈ ಅವರ್ ವಾಟರ್ ಅಂತ ಹೇಳಿದ್ರು. ಸೊ ಇಟ್ ಈಸ್ ಟು ದಟ್ ಎಕ್ಸ್ಟೆಂಟ್. ಸೊ ಸ್ಮಾಲ್ ಚೇಂಜಸ್. ಇವಾಗ ನಾನು ಯಾವತ್ತೂ ಬಾಟಲ್ ವಾಟರ್ ಪರ್ಚೇಸ್ ಮಾಡೋಣ ಡಿಸೈಡೆಡ್, ಬಿಕಾಸ್ ಒಂದು ಬಾಟಲ್ ನೀರು ಮಾಡಬೇಕು ಅಂದ್ರೆ ಯು ವಿಲ್ ಬಿ ಸ್ಪೆಂಡಿಂಗ್ 3 liters ಆಫ್ ವಾಟರ್. ಅಂಡ್ ದೆನ್ ಆ ನೀರನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕಂದ್ರೆ ಲಾಟ್ ಆಫ್ ಕಾರ್ಬನ್ ಫುಟ್ ಪ್ರಿಂಟ್ಸ್, ಡೀಸೆಲ್ ಎಫೆಕ್ಟ್ ಎಲ್ಲ ಆಗುತ್ತೆ. ವಿ ಹ್ಯಾವ್ ಅ ಟೀಮ್ ವಿಚ್ ಡಸಂಟ್ ಬೈ ವಾಟರ್ ಅಟ್ ಆಲ್. ನಾವು ಬಾಟಲ್ ವಾಟರ್ ಯೂಸ್ ಮಾಡೋದಿಲ್ಲ. ವೆರಿ ರೇರ್. ಇದನ್ನೆಲ್ಲ ಬಂದಾಗ ನೀವೆಲ್ಲ ಕೊಟ್ಟು ಕೊಡ್ತೀವಿ ಅಷ್ಟೇ ಹೊರತು ಐ ಡೋಂಟ್ ಬೈ ವಾಟರ್. ಸೊ ದೇರ್ ಸ್ಮಾಲ್ changes which you can bring within yourselves to ensure that at least you are sustainable in your own place. And the small things makes a lot of difference. ನಾವು ನಿಮ್ಮ ಮಮ್ಮಿಯವರಿಗೆಲ್ಲ ಹೋಗಿ ಹೇಳ್ತೀವಿ, ಅವಾಗ ನೀರು ಹಾಲು ಪ್ಯಾಕೆಟ್ ನಲ್ಲಿ ಬರ್ತಾ ಇತ್ತು ಅಲ್ವಾ. ಸೊ ಪ್ಯಾಕೆಟ್ ಎಲ್ಲೋ ಒಂದು ಕಡೆ ಇಡ್ತಾ ಇದ್ವಿ, ಎಲ್ಲೋ ಒಂದು ಕಡೆ ಇಡ್ತಾ ಇದ್ವಿ. ಪ್ಲಾಸ್ಟಿಕ್ ತಗೊಂಡು ಮಾಡ್ತಾ ಇದ್ವಿ. ಬಟ್ ಟುಡೇ ಸೋ ಎಲೀಟ್ ಅಂಡ್ ಹೈ ಕ್ಲಾಸ್ ಆಗಿರ್ತೀವಿ ಅಂದ್ರೆ ಆ ಬಾಟಲ್ ತಗೊಂಡೋಗಿ ಡಿನ್ನಲ್ಲಿ ಹಾಕ್ತೀವಿ. ಅಂದ್ರೆ ಅದನ್ನ ಒಂದು ಪ್ಲಾಸ್ಟಿಕ್ ಅವ್ರಿಗೆ ಕೊಡೋದು ರತಿವಾಲ ಅಂತ ಯಾರು ಇದೆಲ್ಲ ತಗೊಳ್ಳೋ ಐಟಮ್ಸ್ ಅವ್ರಿಗೆ ಕೊಡೋದೇ ನನಗೆ ಅವಮಾನ ಆಗುತ್ತೆ. ಕರೆಕ್ಟಾ ಅನ್ಸುತ್ತಲ್ಲ? ಅನ್ಸುತ್ತೆ, ನಿಜವಾಗ್ಲೂ ಅನ್ಸುತ್ತೆ. ನಾನು ಬೆಂಗಳೂರಿನಲ್ಲಿ ನನ್ನ ಸ್ನೇಹಿತರು ನಿಜವಾಗ್ಲೂ ಎಷ್ಟೋ ಸಲ ನಾನು ಯೋಚನೆ ಮಾಡ್ತೀನಿ, ನೀನು ರತಿವಾಲಾಗೆ ಕವರ್ ಕೊಡೋದ್ರಲ್ಲಿ ನೀನು ಅವ್ರದ್ದು ಅವಮಾನ ಇದೆ. ದೊಡ್ಡ ಮನೆ ಮುಂದೆ ಒಂದು ಅಂಗಡಿ ಗಾಡಿ ನಿಂತ್ಕೊಂಬಾರ್ದು. ಸೊ ಈ ತರ ನಮ್ಮ ಲೈಫ್ ಸ್ಟೈಲ್ಸ್ ನಾವೇ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದ್ರಲ್ಲಿ ನಥಿಂಗ್ ರಾಂಗ್. ರತಿವಾಲಗಳಿಗೆ ನೀವು ಮೊದಲು ಪ್ಲಾಸ್ಟಿಕ್ ಕಬ್ಬಣ ಗಿಣ್ಣ ಕೊಡ್ತಾ ಇದ್ರೆ ಹಳ್ಳಿಗಳು ತರೋರು ಪ್ಲಾಸ್ಟಿಕ್ ಕಬ್ಬಣ ಕೊಟ್ರೆ ಒಂದಷ್ಟು ಏನಾದ್ರು ಬೆಲ್ಲನೇನು ಕೊಟ್ಬಿಟ್ಟು ಹೋಗೋದು. ಸೊ ಇಟ್ ವಾಸ್ ಎ ಟ್ರೇಡ್ ಇಸ್ ದೇ ಹ್ಯಾಡ್. ಸೊ ಐ ನಾಟ್ ಸೇಯಿಂಗ್ ದಟ್ ಅದನ್ನೇ ಇಂಪ್ಲಿಮೆಂಟ್ ಮಾಡಿದೆ, ಬಟ್ ಅಟ್ ಲೀಸ್ಟ್ ವಿ ಶುಡ್ ಬಿ ಮೋರ್ ಕನ್ಸರ್ವೇಟಿವ್ ಬೇಸ್ಡ್. ಎಷ್ಟು ಆಗುತ್ತೋ ಹೈ ಜನರೇಟ್ ಆದ್ರೆ ಇದರ ಮುತ್ತನಲ್ಲಿ ಕೆರೆ ಪ್ರಾಬ್ಲಮ್. ಕೆರೆ ಇದ್ರು ಅದಷ್ಟೇ ಅಬ್ಯೂಸ್ ಆಫ್ ದ ಕೆರೆ. ಎಷ್ಟು ಅಬ್ಯೂಸ್ ಮಾಡಿದ್ರೆ ಕಂಡೀಷನ್ ಬಂದ್ಬಿಡುತ್ತೆ. ಸೊ ಎನಿಥಿಂಗ್ बोलो भारत माता की, बोलो भारत माता की, बोलो भारत माता की. ಒಂದು ದಿನ SSVVN ಕಾಲೇಜ್ ವಿದ್ಯಾರ್ಥಿ ವತಿಯಿಂದ ಏನು ಪರಿಸರ ಒಂದು ಗಿಡ ನೆಡೋ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನ, ಒಂದು ಖುಷಿಯಾಗುತ್ತೆ. ಅದು ತುಂಬಾ ದಿನ ಆಗೋಯ್ತು ಒಂದು ಕಾಲೇಜ್ ಸ್ಟೂಡೆಂಟ್ಸು ಗಿಡ ನಡೆಸೋದಾಗಲಿ ಇನ್ನೊಂದಾಗಲಿ ನಾನು ಇತ್ತೀಚೆಗಂತೂ ಯಾವುದೋ ಅಂಥದ್ದು ನೋಡ್ತಾ ಇಲ್ಲ. ಮತ್ತೆ ನೀವೇನು ಇನಿಷಿಯೇಟ್ ತಗೊಂಡಿದ್ದೀರಾ ಈ ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ. ಮತ್ತೆ ಕಾಲೇಜ್ ಅವರು ಏನು ನಿಮ್ಮ ಟೀಚರ್ಸ್ ಆಗಲಿ ಇದೊಂದು ಒಳ್ಳೆ ಕಾರ್ಯಕ್ರಮ ಮತ್ತು ಎಲ್ಲಾ ತರ ಇದೊಂದು ಆಗ್ಬೇಕು. ಇವತ್ತು ಗಿಡ ನೆಡ್ತೀವಿ, ಎಲ್ಲರೂ ಜೂನ್ 5ಗೆ ನಾವು ಎನ್ವೈರನ್ಮೆಂಟ್ ಗಿಡ ನೆಡ್ತೀವಿ, ಮತ್ತೆ ಅದಾದ್ಮೇಲೆ ಮರ್ತೋಗ್ತೀವಿ. ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗಲ್ಲ. ಸೊ ಈಗ ನೀವೆಲ್ಲ ಒಂದು ಪ್ರತಿಯೊಬ್ಬರು ನಮ್ದೆಲ್ಲ ಪ್ರತಿಯೊಬ್ಬರದ್ದು ಜವಾಬ್ದಾರಿ ಏನಂದ್ರೆ ನಾವು ಪ್ರತಿಯೊಬ್ಬರು ಜವಾಬ್ದಾರಿ ತಗೊಂಡು ಏನಾದ್ರು ಮಾಡಿದ್ರೆ ಕೂಡ ಎಲ್ಲಾದ್ರೂ ಮಾತ್ರ ಏನಾದ್ರು ಅಂದ್ರೆ ನಾವು ಮಾಡಕ್ಕಾಗುತ್ತೆ. ಇವಾಗ ಪರಿಸರ ವಿಚಾರ ಮಾತಾಡ್ಬೋದು. ನಾವೇನೇನು ಇವಾಗ ಫುಡ್ ತಿಂತಾ ಇದೆ ಎಲ್ಲ ಕೆಮಿಕಲ್, ಯಾವುದೋ ಆರ್ಗ್ಯಾನಿಕ್ ಇಲ್ಲ. ಏನ್ ಬೆಂಗಳೂರಲ್ಲಾಗಲಿ ಬೇರೆ, ಬಟ್ ನಾವೇನು ಬೆಂಗಳೂರಲ್ಲಿ ಏನೇನು ತಿಂತಾ ಇದೆ ಆಲ್ಮೋಸ್ಟ್ ಎಲ್ಲ ಕೆಮಿಕಲ್ ಫುಡ್ಸ್. ಹಾಗಾಗಿ ತಾವೆಲ್ಲ ಒಂದು ಗಿಡಗಳು ನೆಡೋದು, ಮತ್ತೆ ಬೇರೆ ಬೇರೆ ಕ್ಯಾಂಪೇನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಮತ್ತೆ ಇದ್ರ ಜೊತೆಲಿ ಇನ್ನೊಂದು ಇವಾಗ ನೀವು ಪರಿಸರ ವಿಚಾರವಾಗಿ ಮತ್ತೆ ಗಿಡ ಅದ್ರ ಜೊತೆ ಬ್ಲಡ್ ಡೊನೇಷನ್ ಕೂಡ ಒಂದು ಇಂಪಾರ್ಟೆಂಟ್ ಇರುತ್ತೆ. ಸೊ ಬ್ಲಡ್ ಡೊನೇಷನ್ ಪ್ರತಿಯೊಬ್ಬರು ಕೂಡ 3 months once ಒಂದು ಬ್ಲಡ್ ಡೊನೇಟ್ ಮಾಡಿ ನಿಮಗೂ ಆರೋಗ್ಯವಾಗಿ ಇರ್ತೀರಾ. ಸೊ ಹಾಗಾಗಿ ಏನು ಯಾವುದೇ ರೀತಿ ಭಯ ಬೀಳೋದಿಲ್ಲ. ಯಾವತ್ತೂ ಡೊನೇಟ್ ಮಾಡಿದ್ದೀರಾ ಬ್ಲಡ್ ನೀವೆಲ್ಲ? ಮಾಡಿಲ್ವಾ? ಮಾಡಿ ಮುಂದಕ್ಕೆ ಕವಿಕಟ್ಟ ಸುಮಾರು ಎಷ್ಟಲ್ಲಿ ಮಾಡಿದ್ದಾರೆ? 40 times ಮಾಡಿದ್ದಾರೆ ಬ್ಲಡ್ ಡೊನೇಷನ್. ಸೊ ತಾವು ಕೂಡ ಒಂದು ರೆಕಾರ್ಡ್ ಆಗೋದು 40 times ಇದುವರೆಗೂ ಮಾಡಿದ್ದಾರೆ. ಸೊ ನೀವು ಕೂಡ ಒಂದು ಬ್ಲಡ್ ಡೊನೇಷನ್ ಮಾಡಿ. ಯಾವುದೇ ರೀತಿ ಭಯ ಇಲ್ಲ. ನಮ್ಗೆ ವಿದಿನ್ 48 hours ಅಲ್ಲಿ ಬ್ಲಡ್ ನಮ್ಗೆ ಇದಾಗುತ್ತೆ. ಸೊ ಇದು ಒಂದು ಇದ್ರ ಜೊತೆಯಲ್ಲಿ ಬ್ಲಡ್ ಡೊನೇಷನ್ ಅವೇರ್ನೆಸ್ ಕೂಡ ಇರಬೇಕು ಎಲ್ಲರೂ. ಸೊ ಹಾಗಾಗಿ ನಿಮ್ಮ ಕಾಲೇಜಸ್ ಅಲ್ಲಿ ನೀವು ಕೂಡ ಎಲ್ಲೆಲ್ಲಿ ಒಂದು ಕಾಲೇಜ್ ಆಗಲಿ ಇನ್ನೊಂದು ಕಡೆ ನೀವು ನಿಮ್ಮ ಕಾಲೇಜ್ ಕಡೆಯಿಂದ ಬ್ಲಡ್ ಕ್ಯಾಂಪ್ ಆರ್ಗನೈಸ್ ಮಾಡಿ. ಸೊ ಸೋಷಿಯಲ್ ಸರ್ವಿಸ್ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗಿ ನೀವು ಕೂಡ ಪ್ರತಿಯೊಬ್ರು ವಿವೇಕಾನಂದ ಸ್ಟೂಡೆಂಟ್ಸ್ ಸುಮಾರು ಫ್ಯೂಚರ್ ಅಂತ. ಸೊ ನೀವೆಲ್ಲ ಒಂದು ಫ್ಯೂಚರ್ ಈ ದೇಶ ಪ್ರತಿಯೊಂದು ಏನ್ ದೇಶದಲ್ಲಿ ಏನ್ ನಡೀತಾ
ನಿಜ ಯಾವ್ದು ಸುಳ್ಳು ಅನ್ನೋದು ನೀವು ರಿಸರ್ಚ್ ಮಾಡಿ. ಇವಾಗ ChatGPT ಇದೆ, ನಿಮ್ಗೆ ಯಾವುದೇ ಒಂದು ಮಾಹಿತಿ ಬೇಕಂದ್ರೂ ಎಲ್ಲ ಮಾಹಿತಿನೂ ಸಿಗುತ್ತೆ. ಒಂದು ನೀವು ಕೂಡ ಒಂದು ಇನ್ವೆಸ್ಟಿಗೇಷನ್ ಮಾಡಿ, ಯಾವ್ದು ನಿಜ ಯಾವ್ದು ಸುಳ್ಳು, ಯಾರು ಏನ್ ಮಾತಾಡ್ತಾರೆ ಏನು ಅನ್ನೋದು ಪ್ರತಿಯೊಂದು ನೀವು ಕೂಡ ಒಂದು ರಿಸರ್ಚ್ ಮಾಡಿ ತಿಳ್ಕೊಳ್ಳಿ. ಮತ್ತೆ ನೀವು ಕೂಡ ಫ್ಯೂಚರ್ ಅಲ್ಲಿ ಒಂದು ಲೀಡರ್ಶಿಪ್ ನಿಮ್ಗೂ ಒಂದು ಲೀಡರ್ಶಿಪ್ ಬೇಕಾಗಿ ಎಲ್ಲರೂ ಡಾಕ್ಟರ್ ಇಂಜಿನಿಯರ್ಸ್ ನೀವು ಕೂಡ ಒಂದು ಸೋಷಿಯಲ್ ಸರ್ವಿಸ್ ಬಿಲ್ಡ್ ಮಾಡಿ. ಅಲಾಂಗ್ ವಿತ್ ನಿಮ್ಮ ಪ್ರೊಫೆಷನ್ ಜೊತೆಲಿ ಕೂಡ ಸೋಷಿಯಲ್ ಸರ್ವಿಸ್ ಇಲ್ಲ, ನೀವು ಯಾವುದೇ ಒಂದು ರಾಜಕೀಯದಲ್ಲಿ ಇರ್ಬೇಕನ್ನೋದೇನಿಲ್ಲ. ನೀವು ಕೂಡ ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ನೀವು ಕೂಡ ಒಂದು ಸೋಷಿಯಲ್ ಸರ್ವಿಸ್ ಮಾಡಿ, ನಿಮಗೂ ಒಂದು ಫ್ಯೂಚರ್ ಇರುತ್ತೆ. ಎಲ್ಲರೂ ಒಂದು ನಾನು ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ಒಂದು ವಿಷಯ ಸೇರಿ ಪ್ರತಿಯೊಬ್ಬರು ನಾನು ನಡೆಯುವುದು ಇದು ನಮ್ಮ ನಿಜವಾದ ಹೋರಾಟದ ಆಯುಧಗಳು. ಪ್ರತಿಯೊಬ್ಬರು ಸ್ವಲ್ಪ ಬದಲಾದರೆ ಭೂಮಿಯು ಮತ್ತೆ ನಗುತ್ತದೆ. ನಾವು ಹಸಿರಿನಿಂದ ಆವರಿಸಿದ ಮತ್ತು ಶುದ್ಧವಾದ ಗಾಳಿಯ ಭೂಮಿಯನ್ನು ನಿರ್ಮಿಸಬಹುದು. ಭೂಮಿಯನ್ನು ಉಳಿಸುವುದು ಕೇವಲ ಪರಿಸರದ ಹೋರಾಟವಲ್ಲ, ಅದು ನಮ್ಮ ಬದುಕಿನ ಹೋರಾಟ. ಪ್ಲೀಸ್ ರಿಪೀಟ್ ಆಫ್ಟರ್ ಮೀ. ನಮ್ಮ ಭೂಮಿಗಾಗಿ ನಮ್ಮ ಹೋರಾಟ. ಪ್ಲೀಸ್ ರಿಪೀಟ್ ಆಫ್ಟರ್ ಮೀ. ನಮ್ಮ ಭೂಮಿಗಾಗಿ ನಮ್ಮ ಹೋರಾಟ. ನೀವಿದ್ದರೆ ನಾಳೆ. ಮರ ನೆಡುವುದು ಮತ್ತು ಕೆರೆಯ ಪುನರುಜ್ಜೀವನ ಪ್ರಾಣದ ಉತ್ಸವ. ಇಂದಿನ ಸೇರಿರುವುದು ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ಪ್ರಕೃತಿಯೊಡನೆ ಮಾಡಿದ ನಮ್ಮ ಪ್ರೀತಿಯ ಪ್ರತಿಜ್ಞೆ. ಮರಗಳು ಮಾತಾಡುವುದಿಲ್ಲ, ಆದರೆ ಶ್ವಾಸ ಕೊಡುತ್ತವೆ. ಕೆರೆಯು ಮಾತಾಡುವುದಿಲ್ಲ, ಆದರೆ ಜೀವನ ನೀಡುತ್ತದೆ. ನಮ್ಮ NSS ಘಟಕದ ವತಿಯಿಂದ ನಡೆದಿರುವ ಮರ ನೆಡುವುದು ಮತ್ತು ಕೆರೆಯ ಪುನರು ತುಂಬುವ ಯತ್ನವಾಗಿದೆ. ಒಂದು ಮರ ನೆಟ್ಟರೆ ಅದು ಕೇವಲ ನೆರಳನ್ನಷ್ಟೇ ಕೊಡದು, ಅದು ಒಂದು ಜೀವನ ಚಿಹ್ನೆ, ಭೂಮಿಯ ಧ್ವನಿಯ ಪ್ರತಿಧ್ವನಿ. ಒಂದು ಕೆರೆಯನ್ನು ಶುದ್ಧಗೊಳಿಸಿದರೆ ಅದು ಕೇವಲ ನೀರನ್ನಲ್ಲ, ನಮ್ಮ ಸಂಸ್ಕೃತಿಯ ಆಳದ ಲೋಕವನ್ನು ಬೆಳಗಿಸುತ್ತದೆ. ಇಂದು ನಾವು ಕೈಯಲ್ಲಿ ಮಣ್ಣನ್ನು ಹಿಡಿದಿದ್ದೇವೆ, ಆದರೆ ಹೃದಯದಲ್ಲಿ ಆಶೆಯನ್ನು ನೆಟ್ಟಿದ್ದೇವೆ. ಮಳೆ ಬರುವಾಗ ಆ ಮಣ್ಣು ಮೊಳೆದು ಹೂವುಗಳಾಗಲಿ, ಕೆರೆಯು ನಗುತ್ತ ನಮ್ಮ ಕಿರಣಗಳನ್ನು ಹರಡಲಿ. ಪ್ರಕೃತಿ ನಮ್ಮ ಅಮ್ಮ, ಅವಳನ್ನು ಕಾಪಾಡುವುದು ನಮ್ಮ ಕರ್ತವ್ಯ, ಅವಳಿಗೆ ಜೀವ ತುಂಬುವುದು ನಮ್ಮ ಸಂತೋಷ. ಹಾಗಾಗಿ ಎಲ್ಲರೂ ಈ ಕಾರ್ಯದಲ್ಲಿ ಕೈ ಜೋಡಿಸೋಣ. ಒಂದು ಚಿಗುರು ನೆಟ್ಟರೆ 1000 ಉಸಿರಿನ ಹಬ್ಬವಿದೆ. ಒಂದು ಕೆರೆ ಶುದ್ಧಗೊಳಿಸಿದರೆ 100 ಜೀವಗಳ ನೆಮ್ಮದಿ ಇದೆ. ನಮ್ಮ ಪರಿಸರವೇ ಬೆನ್ನೆಲುಬು. ಈ ಭೂಮಿ ಒತ್ತುವರಿ ಏನಾಗಿದೆ ಅದಕ್ಕೋಸ್ಕರ ಸತತವಾಗಿ 128 ದಿನದಿಂದ ಹೋರಾಟ ಮಾಡ್ತಾನೆ ಇದ್ದಾರೆ. ಅವ್ರಿಗೆ ಪ್ರತಿಫಲ ಸಿಗ್ಲಿ ಅಂತೇಳಿ ನಾವೆಲ್ಲರೂ ಆಶಿಸೋಣ. ಅದ್ರ ಜೊತೆ ಪ್ರಕೃತಿನ ಸೇವ್ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಒಂದು ಪುಟ್ಟದಾಗಿರೋ ಹೆಜ್ಜೆನ ಇಡ್ತಾ ನಮ್ಮ ಪ್ರಕೃತಿನ ನಾವು ಸೇವ್ ಮಾಡ್ತಾ ಮುಂದಿನ ಪೀಳಿಗೆಗೆ ನಾವು ಒಂದು ಸ್ವಲ್ಪ ಕೊಡುಗೆ ಕೊಡ್ತಾ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನೋ ಒಂದು ಹೆಜ್ಜೆ ಜೊತೆ ಈ ಒಂದು ಪ್ರೋಗ್ರಾಮ್ನ ನಾವು ಮಾಡ್ತಿದ್ದೀವಿ. ಎಲ್ಲರೂ ಸಹಕರಿಸಿದಕ್ಕೆ ಎಲ್ಲರೂ ಆ SVN ಕಾಲೇಜ್ ಪರವಾಗಿ ತುಂಬ ಧನ್ಯವಾದ. ನೀವು ಸ್ವಾಮಿ ವಿವೇಕಾನಂದ ಸ್ಕೂಲಿಂದ ಬಂದಿದ್ದೀರಿ ಮಕ್ಕಳು, ತುಂಬ ಸಂತೋಷ. ಈ ಪರಿಸರವನ್ನು ಉಳಿಸ್ಬೇಕು ಅಂತ ಹೇಳಿದ್ದು ನಾನು ಈ ಕೆರೆಗೋಸ್ಕರ ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ. ಬಟ್ ಯಾರೂ ಅದನ್ನು ಗಣನೆಗೆ ತಗೊಳ್ಳಿಲ್ಲ. ಮೊದಲು ಈ ಊರಿನ ಕೆರೆ ಹೇಗಿತ್ತು ಅಂತಂದರೆ ನಾವು ಆ ಕೆರೆ ನೀರನ್ನೇ ಕುಡಿತಾ ಇದ್ವಿ. ಬಟ್ಟೆ ಒಗೆಯೋದು ಅಲ್ಲಿ ಮರವೆ ಹೋಗ್ತಾ ಇತ್ತು, ಕೋಡಿ ಹೋಗ್ತಾ ಇತ್ತು, ಅಲ್ಲಿ ಕೋಡಿನಲ್ಲಿ ಬಟ್ಟೆ ಒಗೆಯೋದು, ಪಾತ್ರೆಗಳು ತೊಳೆದು, ಯಾರು ಮನೆಯಲ್ಲಿ ಬಟ್ಟೆ ಒಗಿತಾ ಇರಲಿಲ್ಲ, ಪಾತ್ರೆ ತೊಳಿತಾ ಇಲ್ಲ. ಅಂಥ ಒಂದು ಪರಿಸರ ತುಂಬ ಚೆನ್ನಾಗಿತ್ತು. ಯಾರು ಊರೊಳಗೆಲ್ಲನೂ ಉಪ್ಪು ನೀರಿತ್ತು. ಆ ಕೆರೆಯಲ್ಲಿ ಒಂದು ನೀರು ಬಾವಿ ಅಂತ ಹೇಳಿತ್ತು. ಆ ಬಾವಿಯಿಂದಲೇ ನೀರು ಎಲ್ಲರೂ ತಗೊಂಡು ಬರ್ತಾ ಇದ್ದಿದ್ದು ಅದೇ ಬಾವಿಯಿಂದ. ಇವತ್ತಿನ ದಿನ ಏನಾಗಿದೆ ಅಂತಂದರೆ ನಾವು ಆ ಕೆರೆಯಲ್ಲಿ ಆ ಕೈ ಮೇಲೆ ಆ ನೀರೇನಾದ್ರು ಬಿತ್ತು ಅಂತಂದರೆ ಅಲರ್ಜಿ ಆಗುತ್ತೆ. ಆ ಒಂದು ಮಟ್ಟಕ್ಕೆ ಬಂದ್ಬಿಟ್ಟಿದೆ ನಮ್ಮೂರು ಕೆರೆ. ಆ ಕೆರೆ ತುಂಬ ಮರಗಳಿಟ್ಟಿದ್ದೀವಿ. ಈಗ ಒಂದೇ ಒಂದು ಮರ ಎಲ್ಲ ಹೊರಗೋಗಿದ್ದಾರೆ ಮರಗಳು. ಕೆರೆಯಲ್ಲಿ ಯಾವುದೇ ಒಂದು ಮರ ಇಲ್ಲ, ಇಷ್ಟೊಂದು ಹದಗೆಟ್ಟೋಗಿದೆ. ನಮಗೆ ಮೊದಲು ಏನು ನಮ್ಮೂರು ಕೆರೆ ಯಾವ ಸ್ಥಿತಿನಲ್ಲಿತ್ತು ಆ ಒಂದು ಪರಿಸರ ಬರಬೇಕು ಅಂತ ನಾನು ನಿಜವಾಗ್ಲೂ ತುಂಬಾ ಭಗವಂತನಲ್ಲಿ ಕೇಳ್ಕೊಳ್ತೇನೆ. ಆ ಒಂದು ಸನ್ನಿವೇಶ ನೋಡ್ಬೇಕು. ನನ್ನ ಉಸಿರಿರೋ ಒಳಗೆ ನಿಜವಾಗ್ಲೂ ನೋಡಬೇಕು ಅಂತ ನನ್ನ ಒಂದು ಆಸೆ. ನಿಮ್ಮನ್ನ ಊರುಗಳಲ್ಲಿ 2532 ಎಕರೆ ಜಮೀನನ್ನು ಭೂಸ್ವಾಧೀನ ಮಾಡ್ಕೊಂಡಿದ್ದಾರೆ.
ಈಗಾಗಲೇ ನಮ್ಮ ತಾಲೂಕಿನಲ್ಲಿ 4 KHB ಕಾಲೋನಿಗಳಿದ್ದಾವೆ, 4 ಕೈಗಾರಿಕಾ ಪ್ರದೇಶಗಳಿದ್ದಾವೆ. ಆದ್ರೂ ಈ ಉಳಿದಿದ್ದ ಅಲ್ಪ ಸ್ವಲ್ಪ ಭಾಗ ಮಾತ್ರ ಉಳಿದಿದೆ, ಅದಕ್ಕೂ ಕಣ್ಣು ಹಾಕಿದ್ದಾರೆ. ಆ ಒಂದು ಏನಾದ್ರು ಆ ಭಾಗ ಏನಾದ್ರು ತಗೊಂಡ್ಬಿಟ್ರು ಅಂತಂದ್ರೆ ನಾವು ಯಾರು ನಿಜವಾಗ್ಲೂ ಮುತ್ತನಲ್ಲೂರಿನಲ್ಲಿ ನಾವು ಯಾರು ಇರೋಕ್ಕಾಗಲ್ಲ. ಮುತ್ತನಲ್ಲೂರು ಕೆರೆನೂ ಇರೋದಿಲ್ಲ. ಏನು ಇವಾಗ ವ್ಯವಸಾಯ ಮಾಡ್ತಾ ಇದ್ದಾರೆ ಎಲ್ಲರೂ ನಾವು ಈ ಹನ್ನೊಂದು ಊರುಗಳಲ್ಲಿ ಏನಿದ್ದೀವಿ ನಾವೆಲ್ಲರೂ ಈ ಊರನ್ನು ಬಿಟ್ಟು ಎಲ್ಲಾದ್ರೂ ಬೇರೆ ಕಡೆ ವಲಸೆ ಹೋಗ್ಬೇಕಾಗುವಂಥ ಪರಿಸ್ಥಿತಿ ಬರ್ತಾ ಇದೆ. ಇದನ್ನ ನಿಜವಾಗ್ಲೂ ನಾವೆಲ್ಲರೂ ತಿಳ್ಕೊಳ್ಬೇಕು. ನಮ್ಮ ಊರು ನಮಗೆ ಎಷ್ಟು ಮಹತ್ವ ಅಂತಂದ್ರೆ ಅದು ನಮಗೆ ಗೊತ್ತು. ಅದು ನಾವು ನಮ್ಮೂರನ್ನ ಬಿಟ್ಬಿಟ್ಟು ಬೇರೆ ಕಡೆ ಹೋದ್ರೆ ನಮ್ಗೆ ಏನು ವ್ಯಾಲ್ಯೂನೇ ಇರೋದಿಲ್ಲ. ಎಲ್ಲಿಂದನೋ ನಾವು ಇವಾಗ ನಮ್ಮಲ್ಲಿ ಬೇರೆ ಕಡೆಯಿಂದ ಬಂದಾಗ ಅವ್ರಿಗೆ ಯಾವ ರೀತಿ ಇರುತ್ತೆ ಅದೇ ರೀತಿ ನಾವು ಇಲ್ಲಿಂದ ಹೋದಾಗ ನಮಗೆ ಎಂಥ ವ್ಯಾಲ್ಯೂ ಇರುತ್ತೆ ಅಂತಂದ್ರೆ ನಾವು ತಿಳ್ಕೊಳ್ಬೇಕು. ನಿಜವಾಗ್ಲೂ ಈ ಒಂದು ಕಾರ್ಯಕ್ಕೆ ನಾವು ಅಹೋರಾತ್ರಿ ನಾವು ಧರಣಿ ಮಾಡ್ತಾ ಇದ್ದೀವಿ. ಡೈಲಿ ನಾವಂತೂ ಡೈಲಿ ಬಂದು ಒಂದು ಅರ್ಧ ಗಂಟೆ ನಾವು ಕೂತ್ಕೊಂಡಿದ್ದು ನಾವು ಹೋಗ್ತಾ ಇದ್ದೀವಿ. ನೀವು ಮುಂದೆ ಈಗ ನೀವು ಫೈನಲ್ ಇಯರ್ ಡಿಗ್ರಿನಲ್ಲಿ ಇದ್ದೀರಿ ಅಂತ ಗೊತ್ತಾಯ್ತು. ಮಕ್ಕಳು ನೀವು ಮುಂದೆ ಏನೇನು ನಿಮ್ಮ ಭವಿಷ್ಯ ಏನಿದೆಯೋ ನಿಜವಾಗ್ಲೂ ನೀವು ಇವತ್ತಿನ ಅರ್ಥಕೊಳ್ಳಿ. ಒಂದು ಸಮಾಜಕ್ಕೆ ಒಳ್ಳೆಯದು ಏನಂತಿದೆ ಅದನ್ನು ಮಾಡೋದಕ್ಕೆ ಮಾತ್ರ ನೀವು ನಿಜವಾಗ್ಲೂ ಪ್ರಯತ್ನ ಮಾಡಿ. ಎಲ್ಲರೂ ಪ್ರತಿಯೊಬ್ಬರಿಗೂ ಪ್ರಯತ್ನ ಮಾಡಿ. ಒಳ್ಳೆಯದನ್ನೇ ಮಾಡಬೇಕು. ನಾವು ಕೆಟ್ಟದ್ದನ್ನು ಮಾಡೋಕ್ಕೆ ಹೋಗ್ಬೋದು. ನಾವು ಏನಾದ್ರು ಕೆಟ್ಟದ್ದು ಮಾಡೋಕ್ಕೆ ಹೋದ್ರೆ ನಾವು ನಿಜವಾಗ್ಲೂ ನಮಗೆ ಈ ಮಾನವ ದೇಹ ಬಂದಿರೋದೇ ಒಂದು ಸುದುರ್ಲಭ. ಎಲ್ಲ ಎಷ್ಟೋ ಜನ್ಮಗಳನ್ನು ನಾವು ದಾಟಿ ಈಗ ಮಾನವ ಜನ್ಮಕ್ಕೆ ಬಂದಿರೋದು. ನಾವು ಈಗ ಈ ಜನ್ಮನ ಸಾರ್ಥಕ ಪಡ್ಕೊಳ್ಳಿಲ್ಲ ಅಂತಂದ್ರೆ ಮತ್ತೆ ನಾವು ಅಧೋಗತಿಗೆ ಹೊರಟೋಗ್ತೀವಿ. ಬೇರೆ ಏನೋ ಇವಾಗ ಪ್ರಾಣಿ ಪಕ್ಷಿಗಳೆಲ್ಲ ಇದ್ದಾವೆ, ಅದಕ್ಕೆ ಒಂದು ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇಲ್ಲ. ಇದು ಒಳ್ಳೆಯದು ಇದು ಕೆಟ್ಟದು ಅಂತ ಯೋಚನೆ ಮಾಡುವಂಥ ಶಕ್ತಿ ಇಲ್ಲ. ಆದರೆ ಮನುಷ್ಯನಿಗೆ ಮಾತ್ರ ಭಗವಂತ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಒಂದು ಪರಿಜ್ಞಾನ ಕೊಟ್ಟಿದ್ದಾನೆ. ಇದನ್ನ ದಯವಿಟ್ಟು ನೀವೆಲ್ಲರೂ ತಿಳ್ಕೊಳ್ಳಿ. ಈ ಒಂದು ಮಾನವ ಜನ್ಮ ಭಗವಂತ ಕೊಟ್ಟಿರ್ತಕ್ಕಂಥ ಮಾನವ ಜನ್ಮವನ್ನು ನಾವು ಸಾರ್ಥಕ ಪಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಈ 2 ಮಾತುಗಳನ್ನು ಆಡಲಿಕ್ಕೆ ನನಗೆ ಏನು ಪರಿಸರದ ಬಗ್ಗೆ ತುಂಬಾ ಕಾಳಜಿ ಬಂದಿದೆ. ಇದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ಚಿಕ್ಕ ಮಕ್ಕಳಲ್ಲೇ ಇದು ಏನೋ ಪರಿಸರ ಕಾಪಾಡಬೇಕು ಅಂತ ಒಂದು ಮನೋಭಾವ ಬಂದಿದೆಯಲ್ವಾ, ಇದು ತುಂಬಾ ಖುಷಿ ತರ್ತಾ ಇದೆ. ಈಗ ಏನೋ ನಮ್ಮ ಭೂಸ್ವಾಧೀನದ ಬಗ್ಗೆ ಏನೋ ಈಗ ಏನೋ ನಮ್ಮ ಪರಿಸರ ತುಂಬಾ ಹದಗೆಟ್ಟಿದೆ. ನಮ್ಮ ತಾಲೂಕಲ್ಲೂ ಇನ್ನು ಉಳಿದಿರೋ ಒಂದು 20-25% ಜಾಗ ಹಸಿರು ವಲಯ ಉಳಿದಿದೆ. ಅದನ್ನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ನೀವು ಸ್ವಲ್ಪ ಶ್ರಮಪಟ್ಟು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಭೂಮಿಗಳಲ್ಲೂ ಉಳಿಸೋದಕ್ಕೂ ಒಂದು ದಾರಿದೀಪವಾಗಬೇಕು ನೀವು ಅಂತ ಹೇಳಿ ನಿಮ್ಮ ಕಡೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಈಗ ಪುಷ್ಪಕ ಅವರು ಹೇಳಿದ್ರು ನಮ್ಮ ಕೆರೆ ಕಲುಷಿತವಾಗ್ಬಿಟ್ಟಿದೆ ಅಂತ ಹೇಳಿಕ್ಕೆ ನಿಮ್ಮ ವಿದ್ಯಾರ್ಥಿಗಳಿಂದ ಒಂದು ಒಳ್ಳೆ ನೀರು ತಂದು ಅದರಲ್ಲಿ ಕೆರೆ ಉಳಿಸ್ಬೋದು ಅಂತ ನನ್ನೊಂದು ಭಾವನೆ. ಮತ್ತೆ ಅದರಿಂದ ಅಮ್ಮನಿ ಕೆರೆ ಪೂರ್ತಿ ಭಾಗ ಕಲುಷಿತವಾಗಿ ನೀರು ತುಂಬಿಕೊಂಡು ಅದಕ್ಕೆ ಹೋಗ್ಬಿಟ್ಟಿದೆ. ಕೆರೆ ಉಳಿಸಿದ್ರೆ ಮತ್ತೆ ನಮ್ಮ ಜಮೀನು ಭೂಮಿನೂ ಉಳಿಯುತ್ತೆ ಅಂತ ಒಂದು ನನಗೆ ಅನಿಸ್ತಾ ಇದೆ. ನಿಮ್ಮ ಎಲ್ಲರ ಆಹ್ವಾನಕ್ಕೆ ಮತ್ತು ಪರಿಸರ ಪ್ರೇಮಿಗಳಿಗೆ ನನಗೆ ತುಂಬ ಸಂತೋಷ. ಅವರು ಉಪವಾಸ ಸತ್ಯಾಗ್ರಹ ಎಲ್ಲ ಮಾಡಿರ್ಬೋದು. ನೀವು ಯಾರನ್ನ ನೋಡಿಲ್ಲ ಅಂದರೆ ನಮ್ಮದು ಯೂಟ್ಯೂಬ್ ಪೇಜು ಮತ್ತು ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಭೂ ಸ್ವಾಧೀನ ವಿರೋಧಿ ಹೋರಾಟ ಅಂತ ಒಂದು, ಆನೇಕಲ್ ಫಾರ್ಮರ್ಸ್ ಅಂತ ಎಲ್ಲ ಇಲ್ಲಿ ನಡೆಯೋ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಅದರಲ್ಲಿ ಲೈವ್ ಸ್ಟ್ರೀಮಿಂಗ್ ಮಾಡ್ತಾ ಇದ್ವಿ. ಮತ್ತು ಅದ್ರ ಬಗ್ಗೆ ಎಲ್ಲ ಹಂಚ್ಕೊತಾ ಇದ್ವಿ ಒಂದು. ಮತ್ತೆ ಎಲ್ಲ ಫಾರ್ಮರ್ಸ್ ಮಾತಾಡಿದ್ದಾರೆ. ಇವಾಗ ಯೂತಲ್ಲಿ ನಾನು ಯುದ್ಧ ಅಂತ ಏನಕ್ಕೆ ಹೇಳಿದೆ ಅಂದರೆ ನಾವು ಗನ್ನಲ್ಲಿ ಇಟ್ಕೊಂಡು ಹೋಗಿ ಯುದ್ಧ ಮಾಡೋಕ್ಕಾಗಲ್ಲ. ಇವಾಗ ಸೋಷಿಯಲ್ ಮೀಡಿಯಾ ಅನ್ನೋ ಅಂಥದ್ದು ತುಂಬ ಸ್ಟ್ರಾಂಗ್ ಆಗಿ ಬೆಳೆದಿದೆ. ಇವಾಗ ನಾವು ಸರ್ಕಾರಕ್ಕೆ ಕಣ್ ತಿಳಿಸ್ಬೇಕು ಅಂದರೆ ಇವಾಗ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಕೂಡ ಯುದ್ಧ ಮಾಡ್ಬೋದು. ನಮ್ಮ ಫಾರ್ಮರ್ಸ್ ಇವಾಗ ಎಷ್ಟೋ ಜನ ನೈಟಲ್ಲಿ ಒಂದು ನೈಟ್ ಬಂದು ಯಾರನ್ನ ಇಲ್ಲಿ ಮಲಗಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ? ಆಗಲ್ವಲ್ಲ. ಎಷ್ಟು ಚಳಿ ಇದೆ, ಮನೆ ಮಠ ಎಲ್ಲ ಬಿಟ್ಟು ಇಲ್ಲಿ ಫಾರ್ಮರ್ಸ್ ಮಲಗ್ತಿದ್ದಾರೆ. ಅದನ್ನೆಲ್ಲ ನೀವು ಒಂದು ಯೂತ್ಸು ತಲೆಯಲ್ಲಿ ಇಟ್ಕೊಬೇಕು ಅಂತ ನನ್ನ ಕಡೆಯಿಂದ ವಿನಂತಿ ಮಾಡ್ತಾ ಇದ್ದೀನಿ. ನೀವು
ಇಲ್ಲಿ ಬಂದು ಡೈಲಿ ಭಾಗವಹಿಸಿ ಅಂತ ಕೇಳ್ತಾ ಇಲ್ಲ. ಆ ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನ ಪೋಸ್ಟ್ಗಳನ್ನ ರೀಪೋಸ್ಟ್ ಮಾಡಿ ನೀವು ಎಲ್ಲಾರ್ಗು ನಿಮ್ಮ ಮುಖಾಂತರ ಎಲ್ಲ ಕಾಲೇಜ್ ಅವ್ರಿಗೆ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಎಲ್ಲಾರ್ಗು ಅವೇರ್ನೆಸ್ ಕೊಟ್ರೆ ಸಾಕು. ನಾವು ಒಂದು 50% ಮುಂದೆ ಹೋಗ್ತೀನಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ನಿಮ್ಮ ಹೋಗ್ತಿದ್ದೀರೋ ಇದಕ್ಕೆಲ್ಲ ತುಂಬಾ ಒಳ್ಳೇದಾಗಲಿ ಅಂತ ಕೋರ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ತಿಂಗಳು ಪರಿಸರ ಕೆಟ್ಟೋಗಿರೋದನ್ನ ಉಳಿಸೋದಲ್ಲ ಮುಖ್ಯ, ಕೆಟ್ಟ ಇರೋದನ್ನ ಫಸ್ಟ್ ಮುಂಜಾಗ್ರತೆ ಪಡ್ಕೊಂಡು ನಾವು ಉಳಿಸ್ಕೊಬೇಕು. ಈಗ 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 ಏನ್ ಕಾಣ್ತಿದೆ ಬಿಲ್ಡಿಂಗ್ ಟೂರ್ ಒಳಗಡೆ ಇದೆಯಲ್ವಾ, ಇಲ್ಲಿಂದ ಆಚೆ ಹೋದ್ರೆ ಎಲ್ಲಾನು ಒಳಗೆ ಮಾಡ್ತಿದ್ದಾರೆ, ಪ್ಲಸ್ ಮರ ಗಿಡಗಳಿದೆ. ಇವಾಗ ಅವ್ರೇನ ನೀವೇನ್ ಪರಿಸರ ಅಂತ ಬಂದಿದ್ದೀರೋ ಅದನ್ನ ನೀವು ಉಳಿಸಕ್ಕೆ ಆಗಲ್ಲ. ಅದರಿಂದ ಈ ಭೂ ಸ್ವಾಧೀನ ಏನ್ ಆಗ್ತಿದೆಯೋ ಅದನ್ನ ವಿರೋಧಿಸಿ ನೀವೆಲ್ಲ ಕಾಲೇಜ್ಗಳಲ್ಲಿ ಮತ್ತೆ ನಿಮ್ಮ ಫೇಸ್ಬುಕ್ ಚಾನಲ್ಗಳಲ್ಲಿ ನಿಮ್ಮ ಯೂಟ್ಯೂಬ್ಗಳಲ್ಲಿ ಯಾರ್ಯಾರು ಚಾನಲ್ಗಳನ್ನ ಮಾಡ್ತಿದ್ದೀರೋ ಅದ್ರ ಮುಖಾಂತರ ಮಾತಾಡಕ್ ಟ್ರೈ ಮಾಡಿ. ನೀವೇ ನಿಮ್ಗೆ ಅನಿಸಿಕೆ ಏನ್ ಬರುತ್ತೋ ಅದನ್ನ ನಮ್ಮ ಪೇಜ್ಗಳಲ್ಲಿ ಕೂಡ ಕೊಲಾಬ್ರೇಟ್ ಮಾಡ್ಬೋದು. ನಿಮ್ಗೆಲ್ಲ ಯೂತ್ಗೆಲ್ಲ ಹೇಳ್ಕೊಡ್ಬೇಕಾಗಿಲ್ಲ. ತುಂಬಾ ಇನ್ಸ್ಟಾಗ್ರಾಮ್ಗಳು ಫೇಸ್ಬುಕ್ ಅಲ್ಲಿ ಆಕ್ಟಿವ್ ಆಗಿರ್ತೀರ, ಯಾವ್ಯಾವ ಶೇರ್ ಮಾಡೋ ಬದಲು ಇಂಥದನ್ನ ನಿಮ್ಮ ಅನಿಸಿಕೆಗಳನ್ನ ಓಪನ್ ಆಗಿ ಮಾತಾಡಿದ್ರೆ ಎಷ್ಟೋ ಜನ ಫ್ಯಾಮಿಲೀಸ್ನ ನೀವು ಕಾಪಾಡ್ದಂಗೆ ಆಗ್ತೀರಾ. ಇದೊಂದೇ ಜಾಗದಲ್ಲ ನಾನು ಕೇಳ್ತಾ ಇರೋದು, ಇಡೀ ಕರ್ನಾಟಕದಲ್ಲಿ 25,000 ಎಕರೆ ಈಗ ಜಮೀನು ಮತ್ತೆ ಅಕ್ವೈರ್ ಮಾಡ್ತಿದ್ದಾರೆ. ಈಗಿರೋ ಸರ್ಕಾರಗಳು ನೋಟಿಫೈ ಮಾಡಿದ್ದಾರೆ ಹೊಸದಾಗಿ. ಅದರಿಂದ ನೀವು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ರಿಸರ್ಚ್ ಮಾಡಬೇಕು. ChatGPT ಅವೆಲ್ಲ ಇವಾಗ ನಮ್ಗೆ ಇದೆ. ಜಸ್ಟ್ ನೀವು ಅದ್ರಲ್ಲಿ ಚೆಕ್ ಮಾಡಿದ್ದೀರ ಅಂದ್ರೆ ಗೊತ್ತಾಗುತ್ತೆ. ನಮ್ಮ ಆನೇಕಲ್ ತಾಲೂಕಲ್ಲಿ ಆಲ್ರೆಡಿ 25,000 ಎಕರೆ ಆಲ್ರೆಡಿ ತಗೊಂಡ್ಬಿಟ್ಟಿದ್ದಾರೆ. ಇನ್ನು ಅದು ಬಿಟ್ಟು 2,500 ಎಕರೆ ಇವಾಗ ಹೊಸದಾಗಿ ನೋಟಿಫೈ ಆಗಿರೋದು. ಇದನ್ನೆಲ್ಲ ನೀವು ನೋಟ್ ಮಾಡಿಕೊಂಡು ದಯವಿಟ್ಟು ಇದ್ರ ಬಗ್ಗೆ ಮಾತಾಡಿ ಕೊಲಾಬ್ರೇಟ್ ಮಾಡಿ. ಈ ಚಾನಲ್ಸ್ಗೆ ಎಲ್ಲರಿಗೂ ನಿಮ್ಮ ಸಪೋರ್ಟು
NSS ಒಂದು ಘಟಕ ಏನಿದೆ, ಆ ಘಟಕದ ಮಕ್ಕಳು ಬಹಳ ಕಾಳಜಿ ವಹಿಸಿ ಈ ಒಂದು ಮುತ್ತನಲ್ಲೂರು ಕೆರೆ ಬಗ್ಗೆ ಬಹಳ ಕಾಳಜಿ ವಹಿಸಿ ಇದನ್ನ ಉಳಿಸೋದಕ್ಕೆ ಏನು ಮಾಡಬೇಕು, ಯಾವ ಥರ ಇದಕ್ಕೆ ಒಂದು ಕ್ಯಾಂಪೇನ್ ಮಾಡಬೇಕು ಅಂತ ಹೇಳಿ ನನ್ನ ಭೇಟಿ ಮಾಡಲಿಕ್ಕೆ ಬಂದರು. ಭಾಳ ಖುಷಿ ಆಯಿತು. ಬೆಂಗಳೂರುವರೆಗೂ ಬಂದಿದ್ದಾರೆ. ಸೊ ಅವರು ಮಾತಾಡಿದ್ರು ನನ್ನ ಹತ್ರ ಯಾವ ಥರ ನಾವು ಇದಕ್ಕೆ ಸಹಾಯ ಮಾಡ್ಬೋದು ಅಂತ. ಸೊ ಇದು ಒಂದು ದೊಡ್ಡ ಪ್ರಾಜೆಕ್ಟು. ಸರ್ಕಾರನೇ ಇದನ್ನ ಸುಮಾರು ಒಂದು 40-50 ಕೋಟಿವರೆಗೂ ಖರ್ಚಾಗುತ್ತೆ. ಸೊ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಾವೇನು ಮಾಡಲಿಕ್ಕೂ ಆಗೋದಿಲ್ಲ. ಸರ್ಕಾರದ ಕಡೆಯಿಂದ ನಾವು ಮಾಡಿಸ್ಬೇಕು. ಸೊ ಅವ್ರ ಮೇಲೆ ಒಂದು ಒತ್ತಡ ಹೇರಿಸಿ ಎಲ್ಲ ಒಂದು ವಿಚಾರದಲ್ಲೂ ಅವ್ರನ್ನ ಸ್ವಲ್ಪ ಗಲಾಟೆ ಮಾಡಿ, ಪ್ರೊಟೆಸ್ಟ್ ಮಾಡಿ, ಮಕ್ಕಳ ಒಂದು ಕಾಳಜಿ ತೋರಿಸಿ ಈ ಒಂದು ಕೆರೆನ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಅಕ್ಕ ಬನ್ನಿ ಒಂದು ನಿಮಿಷ. ಮುಖ್ಯವಾಗಿ ಇವತ್ತು ಏನು ಒಂದು ಗಿಡ ನೆಡುವ ಕಾರ್ಯಕ್ರಮ, ಒಂದು ಸಾಂಕೇತಿಕವಾಗಿ ಒಂದು ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸುಮಾರು ಒಂದು 60 ಗಿಡಗಳನ್ನ ನೆಡ್ತಾ ಇದ್ದಾರೆ. ಇದು ಒಂದು ಥರ ಮಿಯಾವಾಕಿ ಫಾರೆಸ್ಟ್ ಸ್ಟೈಲ್ನಲ್ಲಿ ಇದನ್ನು ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ. ಸೊ ಕೆರೆ ಬದಿಯಲ್ಲೇ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಒಂದು ಪ್ರಯತ್ನಕ್ಕೆ ಒಂದು ಕೈ ಹಾಕ್ತಾ ಇದ್ದಾರೆ. ಕೈ ಜೋಡಿಸ್ಬೇಕು ಎಲ್ಲರೂ. ಈ ಒಂದು ಭಾಗದ ಎಲ್ಲ ಗ್ರಾಮಸ್ಥರು ಇದಕ್ಕೆ ಕೈ ಜೋಡಿಸ್ಬೇಕು. ಮುಖ್ಯವಾಗಿ ಈ ಒಂದು ಕೆರೆ ಅಭಿವೃದ್ಧಿ ಆದರೆ ಈ ಕೆರೆಯ ಒಂದು ಮೊದಲು ಯಾವ ಥರ ಇತ್ತು ಅದೇ ಒಂದು ಪುನರ್ಜೀವನಗೊಳಿಸಿ ಅದನ್ನ ಮೊದಲು ಯಾವ ಥರ ಇತ್ತು ಆ ರೀತಿಯಲ್ಲಿ ತಗೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು. ಈ ಪ್ರಯತ್ನ ಏನು ಕಷ್ಟ ಅಲ್ಲ, ಬಟ್ ಎಲ್ಲರೂ ಸಹಕರಿಸಿದ್ರೆ ಮತ್ತು ಸರ್ಕಾರದ ಹತ್ರ ನಾವು ಯಾವ ಥರ ಹೋಗಿ ನಾವು ಡಿಮಾಂಡ್ನ ನಮ್ಮ ಒಂದು ಇದನ್ನ ವ್ಯಕ್ತಪಡಿಸ್ತೀವಿ ಅದ್ರ ಮೇಲೆ ಆಗುತ್ತೆ. ನನಗಂತೂ ನಂಬಿಕೆ ಇದೆ ಈ ಒಂದು ಭಾಗದಲ್ಲಿ ಎಲ್ಲ ಗ್ರಾಮಸ್ಥರು ಮತ್ತು ಮುಖ್ಯವಾಗಿ ಇಲ್ಲಿಂದ ಹೋರಾಟ ಮಾಡಿದಂಥ ಅನೇಕ ನಾಯಕಿಯರು ಮತ್ತು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಮುಖ್ಯವಾಗಿ ಮಕ್ಕಳು ಈ ಒಂದು ಭಾಗದಲ್ಲಿರುವಂಥ ಕೆರೆನ ಉಳಿಸುವಂಥ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ನನಗನ್ಸುತ್ತೆ. ಈಗಾಗಲೇ ಕೆರೆಗಳಲ್ಲಿ ಸಾಕಷ್ಟು ಮಲಿನ ಆಗಿದೆ ಮೇಡಮ್, ಏನು ಪ್ರಯೋಜನ ಇಲ್ಲ ಅನಿಸ್ತದೆ. ಅಲ್ಲ, ಆ ಥರ ಏನಿಲ್ಲ. ನೋಡಿ, ನೇಚರ್ ಅನ್ನೋದು ಅದಷ್ಟಕ್ಕದೇ ರಿವೈವ್ ಆಗುತ್ತೆ. ನಾನು ಸಾಕಷ್ಟು ಉದಾಹರಣೆ ಕೊಡ್ಬೋದೆ. ನಮ್ಮ ಅಗ್ರ ಕೆರೆ ಏನು HSR ಲೇಔಟ್ನಲ್ಲಿರುವಂಥ ಅಗ್ರ ಕೆರೆನೂ ಇದೇ ಕಂಡೀಷನ್ನಲ್ಲಿತ್ತು. ಸುಮಾರು ಒಂದು 8 ವರ್ಷಗಳ ಹೋರಾಟ ಮಾಡಿದ್ವಿ. ಆಮೇಲೆ ಇಮಿಡಿಯೇಟ್ ಆಗಿ ಸರ್ಕಾರ ಅದಕ್ಕೆ ದುಡ್ಡು ಸ್ಯಾಂಕ್ಷನ್ ಮಾಡಿ ಸುಮಾರು ಒಂದು 23 ಕೋಟಿ ಸ್ಯಾಂಕ್ಷನ್ ಮಾಡಿ ಒಂದು ವರ್ಷದಲ್ಲಿ ಅದು ಅಭಿವೃದ್ಧಿ ಆಯಿತು. ಇವತ್ತು ನೀವು ಅದು ಅದೇ ಥರ ಭಾಳಷ್ಟು ಕೆರೆಗಳು ಬೆಂಗಳೂರಿನಲ್ಲಿ ಸುತ್ತಮುತ್ತ ಅಭಿವೃದ್ಧಿ ಆಗಿದೆ. ಬಟ್ ನಾವೊಂದು ದಿಟ್ಟ ನಡೆಯಿಂದ ನಡಿಬೇಕು. ಈ ಕೆರೆನೂ ಅಭಿವೃದ್ಧಿ ಮಾಡೋದಕ್ಕೆ ಭಾಳಷ್ಟು ಅವಕಾಶಗಳಿದೆ. ಯಾಕಂದರೆ ಈ ಒಂದು ಕೆರೆ ಭಾಳ ಮುಖ್ಯ. ಯಾಕಂದರೆ ಇಲ್ಲಿಂದ ಬೆಂಗಳೂರಿಗೆ ಸಹ ನೀರು ಹೋಗ್ತಾ ಇದೆ. ಅಕ್ಕಪಕ್ಕ ಇರುವಂಥ ಬೋರ್ವೆಲ್ಗಳಿಂದ ಇಲ್ಲಿಂದ ಬೆಂಗಳೂರಿಗೆ ಸಹ ನೀರು ಹೋಗ್ತಾ ಇದೆ. ಮತ್ತು ಪರಿಸರದ ಒಂದು ವಾತಾವರಣ ಇಂಪ್ರೂವ್ ಆಗಬೇಕು ಅಂದರೆ, ಮತ್ತು ಇದೇನು ಹಳೆ ಕೆರೆ ಒಂದು ಇತಿಹಾಸ ನೋಡೋಕೆ ಹೋದರೆ ನಾವು ಮುತ್ತನಲ್ಲೂರು ಕೆರೆ ಕೋಡಿ ಹರಿತು ಅಂದರೆ ಇಡೀ ಆನೇಕಲ್ ತಾಲೂಕಿನಲ್ಲಿ ಒಂದು ಬೆಳೆ ಚೆನ್ನಾಗಿ ಬೆಳೀತಾ ಇದೆ ಅಂತ ಒಂದು ಸಂಕೇತ ಇತ್ತು. ಸೊ ಹಾಗಾಗಿ ಅದನ್ನ ನಾವಿವತ್ತು ಆ ಮಟ್ಟಕ್ಕೆ ತರದೇ ಇದ್ರು ಒಂದು ನಿಟ್ಟಿನಲ್ಲಿ ಇದನ್ನ ರಿವೈವ್ ಮಾಡುವಂತ ಪ್ರಯತ್ನ ಮಾಡಬೇಕು. ಖಂಡಿತ ಅದು ಏನಾಗಿದೆ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಯಾರು ಇದ್ರ ಬಗ್ಗೆ ಕಾಳಜಿ ತೋರಿಸಿಲ್ಲ. ಆಮೇಲೆ ಏನು ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿದೆ, ಅವರು ಏನು ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಏನು ಹಾಕಬೇಕು ಅಂತ ಹೇಳಿದರೆ ಎಲ್ಲ ಒಂದು ಫ್ಯಾಕ್ಟ್ರೀಸ್ಗೆ, ಇಂಡಸ್ಟ್ರೀಸ್ಗೆ ಯಾರು ಕಲುಷಿತ ನೀರನ್ನು ಇವತ್ತು ಹೊರಗಡೆ ಆಗ್ತಾ ಇದ್ರೆ ಅದನ್ನ ಸ್ಟ್ರಿಕ್ಟ್ ಆಗಿ ಅದನ್ನ ಅವರು ವ್ಯೂ ಮಾಡಬೇಕಾಗಿತ್ತು. ಮತ್ತು ಮುಖ್ಯವಾಗಿ ಒಂದು ಇಂಡಸ್ಟ್ರಿಯಲ್ ವೇಸ್ಟ್ ಏನಿದೆ ಅಲ್ಲಿ ಅಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಇಲ್ಲದೆ ಇರೋದು. ಮತ್ತು ಎರಡನೇ ಮುಖ್ಯ ಅಂಶ, ಚಂದಾಪುರ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಸೊ ಅಲ್ಲಿಂದ ಪುರಸಭೆಯಿಂದ ಏನು ಕನ್ಸ್ಟ್ರಕ್ಷನ್ ಆಗಿದೆ, ರೆಸಿಡೆನ್ಷಿಯಲ್ ಏರಿಯಾಸ್ ಏನಾಗಿದೆ, ಅಲ್ಲಿಂದ ಬರ್ತಾ ಇರುವಂಥ ಹ್ಯೂಮನ್ ವೇಸ್ಟೂ ಇದಕ್ಕೆ ಬರ್ತಾ ಇದೆ. ಯಾಕಂದರೆ ಇಲ್ಲಿ ನೀವು ನೋಡ್ದಂಗೆ ಕೆರೆಯಲ್ಲಿ ಹಯಾಸಿಂತ್ ಇದೆ. ಹಯಾಸಿಂತ್ ಜಾಸ್ತಿ ಬೆಳೆಯೋದು ಹ್ಯೂಮನ್ ವೇಸ್ಟ್ ಇದ್ದಾಗ. ಸೊ ಹಾಗಾಗಿ ಹ್ಯೂಮನ್ ವೇಸ್ಟ್ ಬರ್ತಾ ಇದೆ ಮತ್ತು ಇಂಡಸ್ಟ್ರಿಯಲ್ ವೇಸ್ಟು ಬರ್ತಾ ಇದೆ. ಬಟ್ ಒಂದು ಲೆಕ್ಕದಲ್ಲಿ ಈ ಕೆರೆಗೆ ನಿಜವಾಗ್ಲೂ ಅಭಿವೃದ್ಧಿ ಮಾಡಬೇಕು ಅಂದರೆ ನಾವು ಎಲ್ಲ ಕೈ ಜೋಡಿಸಿದ್ರೆ ಇದು ಅಭಿವೃದ್ಧಿ ಮಾಡಿ ಇಲ್ಲಿರುವಂಥ ಹೂಳೆಲ್ಲ ತೆಗೆದು ಮತ್ತು ಬಂಡೆಲ್ಲ ರೆಡಿ ಮಾಡಿಸಿ ಇಲ್ಲಿ ಒಂದು ಥೀಮ್ ಪಾರ್ಕ್ ಥರ ಮಾಡಿ, ಮತ್ತು ಇಲ್ಲಿ ಭಾಳಷ್ಟು ಬರ್ಡ್ಸ್ ಇದೆ. ನಮ್ಮ ಸ್ನೇಹಿತರು ಭಾಳಷ್ಟು ಬರ್ಡ್ ವಾಚರ್ಸ್ ಇದ್ದಾರೆ. ಸುಮಾರು 300 ವೆರೈಟೀಸ್ ಆಫ್ ಬರ್ಡ್ಸ್ನ ಐಡೆಂಟಿಫೈ ಮಾಡಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಖಂಡಿತ ಇದು ಅಭಿವೃದ್ಧಿ ಆಗೋದಕ್ಕೆ ಎಲ್ಲ ಒಂದು ಅನುಕೂಲಗಳಿದೆ, ಆಗತ್ತೆ ಅಂತ ನನ್ನ ಒಂದು ನಂಬಿಕೆ. ಸಾಕಷ್ಟು ಪ್ರತಿಭಟನೆ ಮಾಡಿದ್ರು, ರಾಜಭವನ ಎಲ್ಲ ಕೂಡ ಮಾಡಿದ್ರು, ಆದ್ರೆ ಇದುವರೆಗೂ ಯಾರು ಕೂಡ ಇತ್ತು ಗಮನ ಮಾಡ್ತಾ ಇರ್ಬೋದು. ಹೋರಾಟ ಅನ್ನೋದು ಕವಿತಾ ರೆಡ್ಡಿ ಅವರ ನೇತೃತ್ವದಲ್ಲಿ ಮುಗಿತದ ಈ ಸಮಸ್ಯೆ ಬಗ್ಗೆ? ಅದು ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಬಟ್ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಖಂಡಿತ. ನನ್ನ ಒಂದು ನಿಮ್ದೇ ಸರ್ಕಾರ ಇರುವಂತದ್ದು ಖಂಡಿತ. ಬಟ್ ಇದು ಅಗ್ರ ಕೆರೆ ಮಾಡಿದಾಗಲೂ ನಮ್ಮ ಸರ್ಕಾರನೇ ಇದ್ದಿದ್ದು. ನಮ್ಮ ಸರ್ಕಾರದ ವಿರುದ್ಧನೇ ನಾನು ಹೋರಾಟ ಮಾಡಿ ಕೆರೆ ಅಭಿವೃದ್ಧಿ ಮಾಡಿಸ್ತೀವಿ. ಸೊ ಹಾಗಾಗಿ ಸರ್ಕಾರ ಯಾವುದು ಇಂಪಾರ್ಟೆಂಟ್ ಅಲ್ಲ, ಇದು ಇಶ್ಯೂ ಇಂಪಾರ್ಟೆಂಟು. ಯಾವ ಸರ್ಕಾರ ಇದ್ರೂ ಇಶ್ಯೂ ಇಂಪಾರ್ಟೆಂಟು. ಇದಕ್ಕೆ ಮುಂಚೆ ಸಹ BJP ಸರ್ಕಾರದಲ್ಲಿ ಇದ್ರೂ ಸಹ ಅಲ್ಲಿನ ಒಂದು ಸಣ್ಣ ನೀರಾವರಿ ಮಂತ್ರಿಗಳ ಇದರಲ್ಲಿ ನಾನು ಡಿಪಾರ್ಟ್ಮೆಂಟ್ನಲ್ಲಿ ಮಾತಾಡಿದ್ದೆ.
ಸೊ ಈ ಹೋರಾಟನ ನಾವು ಕಂಟಿನ್ಯೂಸ್ ಆಗಿ ತೊಗೊಂಡೋಗ್ಬೇಕು. ಆ್ಯಂಡ್ ಇದೊಂದು ಶ್ರಮ ಇರುತ್ತೆ. ನಾನು ಇವಾಗ ಉದಾಹರಣೆ ಕೊಡ್ತಾ ಇದ್ದೆ, ಜಾರ್ಖಂಡ್ನಲ್ಲಿ ಸುಮಾರು 20-40 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಅದೇ ಥರ ಎಲ್ಲ ಕಡೆ ಹೋರಾಟ ಮಾಡಬೇಕು, ಒಂದು ಚುರುಕು ಮುಟ್ಟುವಂಥ ಕೆಲಸ ಮಾಡಬೇಕು. ಅದನ್ನು ನಾವು ಮಾಡ್ತೀವಿ. ನಮ್ಮ ಎಲ್ಲ ಸ್ನೇಹಿತರು ಮತ್ತು ನಮ್ಮ ಈ ಭಾಗದ ಎಲ್ಲ ಯಾರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಎಕ್ಸ್ ಸದಸ್ಯರು ಯಾರಿದ್ದಾರೆ ಮತ್ತು ಇಲ್ಲಿನ ಜನ ಸಹ ಈ ಕೆರೆ ಬಗ್ಗೆ ಬಹಳ ಕಾಳಜಿ ವಹಿಸಿದ್ದಾರೆ. ಕೇಡಿ ವಿಚಾರವಾಗಿ 128 ದಿನದಿಂದ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮೇಡಮ್. ಸಾಕಷ್ಟು ನೀವು ಕೂಡ ಬಂದು ಹೋಗಿದ್ದೀರಿ, ಆದರೆ ಇದುವರೆಗೂ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ ಮತ್ತು ಸಮಸ್ಯೆಗೆ ಮುಕ್ತಿ ಸಿಗಬೇಕು. ಈ ಹೋರಾಟ ಇನ್ನೂ ತೀವ್ರವಾಗಿ ನಾವು ಹೋರಾಟ ಮಾಡಬೇಕು. ಯಾಕಂದರೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಈ ರಿಯಲ್ ಎಸ್ಟೇಟ್ ಇಂಟ್ರೆಸ್ಟು ಭಾಳ ಜನಕ್ಕಿದೆ. ನಾನು ಇವತ್ತು ಸಹ ಅತೀಕ್ ಅವ್ರಿಗೆ ಟ್ವೀಟ್ ಮಾಡಿದೆ, ಈ ಥರ ಬೆಂಗಳೂರಿನ ಒಂದು ರಿಯಲ್ ಎಸ್ಟೇಟ್ ದಂಧೆ ಮಾಡಿಬಿಟ್ಟಿದ್ದಾರೆ, ನೀವು ಬೆಂಗಳೂರು ಬಿಟ್ಟು ಹೋಗಿ ಬೇರೆ ಕಡೆ ಬೇರೆ ಸಿಟೀಸ್ನ ಇಂಪ್ರೂವ್ ಮಾಡಿ. ಇವತ್ತು ಎಂಟೈರ್ ಕರ್ನಾಟಕ ಬರೀ ಬೆಂಗಳೂರು ಮೇಲೆ ಡಿಪೆಂಡೆಂಟ್ ಆಗಿದೆ. ಎಲ್ಲ ಇದು ಬೆಂಗಳೂರಿಂದನೇ ಆಗಬೇಕು ಅಂತ, ಅದು ತಪ್ಪದು. ಇವಾಗ ಹುಬ್ಳಿ ಧಾರವಾಡ ಇದೆ, ಬಳ್ಳಾರಿನಲ್ಲಿ ಮಾಡ್ಬೋದು, ಮತ್ತು ಬೇರೆ ಬೇರೆ ಕಡೆ ಅಷ್ಟೊಂದು ದಾವಣಗೆರೆಯಲ್ಲಿದೆ, ಚಿತ್ರದುರ್ಗ, ಬೇರೆ ಬೇರೆ ಟೌನ್ಸಲ್ಲಿ ಮಾಡ್ಬೋದು. ನಿಟ್ಟಿನಲ್ಲಿ ಸರ್ಕಾರನೂ ಸಹ ಯೋಚನೆ ಮಾಡಬೇಕು. ಎಲ್ಲ ತೊಗೊಂಬಂದು ರಿಯಲ್ ಎಸ್ಟೇಟ್ ಮಾಡಿಟ್ಟಿದ್ದಾರೆ. ಈಗ KDBನಲ್ಲಿ ಅಕ್ವೈರ್ ಮಾಡಿಕೊಂಡ್ರು ಏನು ಕಾಂಪನ್ಸೇಷನ್ ಕೊಡ್ತಾರೆ? 1 ಲಕ್ಷ, 1 ಕೋಟಿನೋ 2 ಕೋಟಿನೋ ಕೊಡ್ತಾರೆ. ಅದರಿಂದ ರೈತರ ಜೀವನ ಮಾಡೋಕ್ಕಾಗತ್ತಾ? ಒಂದು ಸೈಟು ಸಿಗೋದಿಲ್ಲ. ಅಂಥ ಒಂದು ಪರಿಸ್ಥಿತಿ ಇರಬೇಕಾದ್ರೆ ನೀವು ರೈತರ ಭೂಮಿ ತೊಗೊಂಡ್ಬಿಟ್ಟು ಮತ್ತು ರಿಯಲ್ ಎಸ್ಟೇಟ್ ದಂಧೆ ಮಾಡೋಕ್ಕೋದ್ರೆ ಅದು ಸರಿಯಲ್ಲ. ಅದು ಈಗ ಭಾಳಷ್ಟು ಈಗಾಗಲೇ ಅಕ್ವೈರ್ ಆಗಿದೆ KDB ಲ್ಯಾಂಡ್ಸು. ಅದ್ರ ಬಗ್ಗೆ ಯೋಚನೆ ಮಾಡಿ, ವೈಟ್ ಪೇಪರ್ ಪ್ರೆಸೆಂಟ್ ಮಾಡಿ, ಎಷ್ಟು ತೊಗೊಂಡಿದ್ದೀರಾ ನೀವು, ಎಷ್ಟು ಬಳಕೆ ಮಾಡಿದ್ದೀರಾ, ಎಷ್ಟು ಬಾಕಿ ಇದೆ ಅದನ್ನ ನೋಡಿರಿ ಫಸ್ಟು, ಆಮೇಲೆ ಅಕ್ವೈರ್ ಮಾಡೋದಕ್ಕೆ. ಮತ್ತು ಅಕ್ವೈರ್ ಮಾಡೋದ್ರಲ್ಲಿ ಭಾಳಷ್ಟು ದುಡ್ಡು ಖರ್ಚಾಗುತ್ತೆ ಸರ್ಕಾರಕ್ಕೆ, ಅದಾಗಬಾರ್ದು. ಇವಾಗ ಸರ್ಕಾರಕ್ಕೆ ಮತ್ತು ವಿರೋಧ ಪಕ್ಷಗಳಿಗೆ ಏನು ಒತ್ತಾಯ ಮಾಡ್ತೀರಿ ಮೇಡಮ್? ನಂದು ಇಷ್ಟೇ, ಈಗ ನೀವು ಭಾಳಷ್ಟು ನೀವು ಈಗಾಗಲೇ KDB ಲ್ಯಾಂಡ್ಸು ಎಲ್ಲ ಸರ್ಕಾರಗಳಿಂದನೂ ಮಾಡ್ಕೊಂಡ್ಬಂದಿದ್ದೀರಾ. ಸೊ ಆ ಏನು ಲ್ಯಾಂಡ್ ಇದೆ ಅದ್ರದ್ದು ಒಂದು ವೈಟ್ ಪೇಪರ್ ರೆಡಿ ಮಾಡಿ. ಇಡೀ ರಾಜ್ಯದಲ್ಲಿ ಎಷ್ಟು ಲ್ಯಾಂಡ್ಸ್ ಅಕ್ವೈರ್ ಆಗಿದೆ, ಎಷ್ಟು ನೀವು ಮಾರಾಟ ಮಾಡಿದ್ದೀರಾ, ಯಾರ್ಯಾರು ಇಂಡಸ್ಟ್ರಿ ಸೆಟಪ್ ಮಾಡಿದ್ರಾ, ಆ ಇಂಡಸ್ಟ್ರಿ ಸೆಟಪ್ ಮಾಡಿದವರು ಮಕ್ಕಳಿಗೆ, ನಮ್ಮ ರಾಜ್ಯದ ಮಕ್ಕಳಿಗೆ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ, ಇದು ಒಂದು ವೈಟ್ ಪೇಪರ್ ತಯಾರಿ ಮಾಡಿ. ಎಲ್ಲಿ ಜಾಗ ಇನ್ನೂ ಖಾಲಿ ಇದೆಯೋ ಅಲ್ಲಿ ನೀವು ಮತ್ತೆ ಇಂಡಸ್ಟ್ರೀಸ್ಗೆ ಅವಕಾಶ ಮಾಡಿಕೊಡಿ. ಬರೀ ಬೆಂಗಳೂರಿನಲ್ಲೇ ಮಾಡಬೇಕು ಅಂತಿಲ್ಲ, ಬೇರೆ ಕಡೆ ಮಾಡ್ಬೋದು. ಬೇರೆ ಕಡೆ ಮಕ್ಕಳಿಗೆ ಕೆಲಸ ಸಿಗಬೇಕು. ಎಲ್ಲ ಬೆಂಗಳೂರಿಗೆ ಬಂದರೆ ಅವರು ಹಳ್ಳಿಯಲ್ಲಿ ಎಲ್ಲ ಖಾಲಿ ಬಿಟ್ಬಿಟ್ಟು ಬರ್ತಾ ಇದ್ದಾರೆ. ತಂದೆ ತಾಯಿಗಳು ವೃದ್ಧರಿದ್ದಾರೆ, ಅವ್ರನ್ನ ಬಿಟ್ಬಿಟ್ಟು ಬರ್ತಾ ಇದ್ದಾರೆ. ಅದು ಸರಿಯಲ್ಲ ಅಲ್ಲ. ಈ ಒಂದು ಕೆರೆ ನಿಜವಾಗ್ಲೂ ಮುಂದಿನಂತೆ ಆಗಬೇಕು. ಏನು ಈ ನಮ್ಮ ಈ ಚಂದಾಪುರ ಭಾಗದಲ್ಲಿ 4 ಹಾಸ್ಪಿಟ್ಲುಗಳಿದ್ದಾವೆ. ಆ 4 ಹಾಸ್ಪಿಟ್ಲು ಮತ್ತು ಬಯಕಂದು ನಮಗೆ ಮೇಯ್ನು ತುಂಬ ಕಲುಷಿತ ಮಾಡ್ತಾ ಇದ್ದಾರೆ. ಎಲ್ಲ ವೇಸ್ಟೇಜ್ ಎಲ್ಲನೂ ಕೆರೆಗೆ ಬಿಟ್ಟಿದ್ದಾರೆ. ನಾವು ಮೊದಲಿಂದನೂ ಅವ್ರಿಗೆ ಹೇಳ್ತಾನೆ ಇದ್ದೀವಿ, ಒಂದು STP ಮಾಡಿಸಿ, ಒಂದು ಸಪ್ರೇಟು ಚಾನಲ್ ಮಾಡಿ, ಅದನ್ನೇ ಸಪ್ರೇಟ್ ಬಿಡಿ ಅಂತ ಹೇಳ್ಬಿಟ್ಟು ಯಾರೂ ಅದನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ. ಈ ಒಂದು ಪರಿಸ್ಥಿತಿಯಿಂದ ಇವತ್ತಿನ ದಿನ ನಾವು ಏನು ನೀರು ಕುಡಿತಾ ಇದ್ದೀವಿ ಆ ನೀರೆಲ್ಲನೂ ನಿಜವಾಗ್ಲೂ ವಿಷ. ಇನ್ನು ಸ್ವಲ್ಪ ದಿನ ಹೋದರೆ ಅದು ಕುಡಿಯೋದಕ್ಕೂ ಯೋಗ್ಯವಾಗಿರೋದಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಯಾವುದೇ ಸರ್ಕಾರ ಆಗಲಿ ಈ ಒಂದು ನಮ್ಮ ಕೆರೆನ ಉಳಿಸ್ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ನಿಜವಾಗ್ಲೂ ಎಲ್ಲರಲ್ಲೂ ಕೇಳ್ಕೊಳ್ತೇನೆ. ಅವ್ರು ನಿಜವಾಗ್ಲೂ ಒಂದು ಇತಿಹಾಸದಲ್ಲೇ ಒಂದು ಪ್ರಸಿದ್ಧಿ ಆಗಿಬಿಡ್ತಾರೆ. ನಮ್ಮ ಕೆರೆನ ಇವತ್ತಿನ ದಿನ ಏನು ಉಳಿಸ್ಕೊಟ್ಬಿಟ್ರೆ ಅವರು, ನಾವು ನಿಜವಾಗ್ಲೂ ಅವ್ರಿಗೆ ತುಂಬ ಚಿರಋಣಿಯಾಗಿರ್ತೀವಿ. SVVN ಡಿಗ್ರಿ ಕಾಲೇಜಿಂದ ಬಂದಿದ್ದೀವಿ. ಲೈಕ್ ನಾವಿಲ್ಲಿ NSS ಸ್ಟೂಡೆಂಟ್ಸ್ ಇಲ್ಲಿ ಆರ್ಗನೈಸ್ ಆಗಿರೋದು. ನಾವಿವತ್ತು ಟ್ರೀ ಪ್ಲಾಂಟೇಷನ್ ಡ್ರೈವ್ ಅಂತ ಏನು ಆರ್ಗನೈಸ್ ಮಾಡಿದ್ದೀವಿ ಮುತ್ತನಲ್ಲೂರು ಕೆರೆ ಹತ್ತಿರ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನಾವು NSS ಕ್ಯಾಂಡಿಡೇಟ್ಸ್ ಏನಿದ್ದೀವಿ, ಬೆಳಗ್ಗೆಯಿಂದ ಅಲ್ಲಿ ನಾವು ನಮ್ಮ ಭೂಮಿ ನಮ್ಮ ಹಕ್ಕು ಒಂದು ನೀರಿದ್ದರೆ ನಾಳೆ ಈ ಘೋಷಣೆ ಮೂಲಕ ನಾವು ಏನೇನು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು, ಜನಕ್ಕೆ ಆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇಲ್ಲಿ ನಾವು ಗಿಡಗಳನ್ನ ನೆಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಎಲ್ಲ ಸ್ಟೂಡೆಂಟ್ಸು ಈ ಗಿಡಗಳನ್ನ ನೆಡೋ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇಲ್ಲಿ ತನಕ ನಡೆಸಿದ್ದೀವಿ. ಇನ್ನು ಮುಂದೆನೂ ಇದನ್ನು ನೋಡ್ಕೋತೀವಿ ಅನ್ನೋ ಭರವಸೆ ನಾವು. ಏನು ಹೇಳ್ತೀರಿ ನಿಮ್ಮ ಸಹಪಾಠಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆಲ್ಲ ಈ ಒಂದು ಹೋರಾಟದಲ್ಲಿ ಅಂತ? ಇದು ಹೋರಾಟ ಅನ್ನೋದಕ್ಕಿಂತ ಲೈಕ್ ಇದು ನಮ್ಮ ಹಕ್ಕು ಆ್ಯಂಡ್ ಇದನ್ನ ಉಳಿಸೋದು ನಮ್ಮ ಕೈಯಲ್ಲಿದೆ. ಲೈಕ್ ನಾವೇನು ಪರಿಶ್ರಮ ಆಗ್ತೀವಿ ಇದು ಇದ್ರ ಮೇಲೆ ಬೀರುತ್ತಲ್ವ. ಅದಕ್ಕೆ ನಾವೇನು ಸ್ಟೂಡೆಂಟ್ಸ್ ಇವತ್ತು ಇಲ್ಲಿ ಏನಿದ್ದೀವಿ ಅಲ್ವಾ, ಇಲ್ಲಿ ಬಂದಿರೋ ಎಲ್ರಿಗೂ ನಾವೇನು ಆರ್ಗನೈಸ್ ಮಾಡಿದ್ವಿ, ಇದಕ್ಕೆ ಕಾಪರೇಟ್ ಮಾಡಿ ಇದನ್ನು ಯಶಸ್ವಿಯಾಗಿ ನಡೆಸ್ಕೊಂಡಿದ್ದು ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀವಿ. ಮತ್ತು ಕವಿತಾ ಮ್ಯಾಮ್ ಏನು ಬಂದಿದ್ರಲ್ವ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ಕೊಡ್ತೀವಿ. ರೈತರ ಬಗ್ಗೆ ಇಲ್ಲೇನು ಅಂದರೆ ಇಲ್ಲಿ 128 ದಿನ ಆಗಿದೆ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋದ್ರ ಬಗ್ಗೆ ಏನು ಹೋರಾಡ್ತಾ ಇದ್ದಾರಲ್ವ, ಅದಕ್ಕೂ ನಾವು ಬೆಂಬಲ ಕೊಡೋಣ. ಲೈಕ್ ನಾವು ಸ್ಟೂಡೆಂಟ್ಸ್ ಆಗಿ ನಾವು ಯುವ ಜನತೆ ಏನು ಬೆಂಬಲ ಕೊಡ್ತೀವಲ್ವ, ಅದು ಅವ್ರಿಗೂ ಆ ಹೋರಾಟಕ್ಕೆ ಅವ್ರಿಗೂ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ರೈತರಿಗೆ ನಾವು ಬೆಂಬಲ ಕೊಡಬೇಕು ಅನ್ನೋದು ಇದರಿಂದ ನಿರ್ಧಾರ ಮಾಡಲಿಕ್ಕೆ ಇವತ್ತೇನು ಕಾರ್ಯಕ್ರಮ ಮಾಡಿದ್ವಿ ಅದು ಒಂದು ನಿರ್ಧಾರ ತಗೊಳ್ಳೋ ಥರ ಆಗಿದೆ.